ಪ್ರಕರಣ. ಅದರೊಳಗ ಈ ತತ್ವಮಸಿ ಅನ್ನುವುದನ್ನ ಅನುಭವ ಮಾಡ್ಕೋಬೇಕಾದ್ರ ಪ್ರಸಂಖ್ಯಾನದ ಅವಶ್ಯಕತೆ ಇದೆಯೋ ಅಥವಾ ಇಲ್ಲೋ? ಪ್ರಸಂಖ್ಯಾನ ಅಂದ್ರೆ ಶ್ರವಣ, ಮನನ, ನಿಧಿಧ್ಯಾಸನ. ಇವ್ರಿಗೆ ಪ್ರಸಂಖ್ಯಾನವಾದಿಗಳು ಅಂತ ಕರೀತಾರೆ. ಶ್ರವಣ, ಮನನ, ನಿಧಿಧ್ಯಾಸನ. ಈ ಶ್ರವಣ, ಮನನ, ನಿಧಿಧ್ಯಾಸನ ಕೆಲವೊಬ್ಬರು ಅವು ವಿಧಿಪೂರ್ವಕವಾಗಿ ಆತ್ಮತತ್ವವನ್ನ ಕಂಡುಕೊಳ್ಳೋದಕ್ಕೆ ನೇರಾದ ಸಾಧನಗಳು ಅಂತ ಕೆಲವರ ಅಭಿಪ್ರಾಯ. ಚಾಂದೋಗ್ಯೋಪನಿಷತ್ತಿನವರು ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ ಅಂತ ಹೇಳ್ಕೊಂಡು ಬಂದಾರ, ಇಲ್ಲಂತಲ್ಲ. ಅದರ ಪ್ರಯೋಜನ ಏನು ಅಂತ ಗೊತ್ತೈಸಿಕೊಳ್ಳೋದನ್ನ ಅದನ್ನ ಬೇರೆ ರೂಪದೊಳಗ ಕೆಲವು ವೇದಾಂತಿಗಳನ್ನು ಬಯಸಿಕೊಂಡಾರೆ. ಆದ್ರೆ ಅದು ಅನುಭವಕ್ಕೆ ಬೇಕಾಗಿದೆಯೋ ಇಲ್ಲೋ ಅಂತ ನೋಡುದು. ಈ ಮಾಡು ಅನ್ನುವಂಥ ಅದೇನೈತಲ್ಲ, ಶ್ರವಣ, ಮನನ, ನಿಧಿಧ್ಯಾಸನ ಅಂದ್ರೆ ವಿಧಿಪಡಿಸ್ಯಾರು ಅಂತ ಕೆಲವರು. ಅದು ವಿಧಿ ರೂಪ ಅಲ್ಲ ಅಂತ ಇನ್ನ ಅನೇಕ ಜನರು ಈ ರೂಪದೊಳಗೆ ಹೇಳ್ಕೊಂಡು ಬಂದಾರ. ಅದು ಆತ್ಮನಿಗೆ ಲಕ್ಷ್ಯ ಇಡೋದಕ್ಕೆ ಮಾತ್ರ ಅದರ ಸಹಕಾರ ಐತೆ ವಿನಃ ವಿಧಿಯಲ್ಲ. ಮತ್ತೆ ಶ್ರವಣ ಸಮಕಾಲದೊಳಗನ ಅನುಭವ ಆಯಿತು ಅಂದ್ರೆ ಮತ್ತೆ ಮನನ ಮಾಡುವ ಅವಶ್ಯಕತೆ ನನಗೇನು. ಶ್ರವಣ, ಮನನ, ನಿಧಿಧ್ಯಾಸನ ಇದು ಸದಾಕಾಲ ಇರಬೇಕು ಅಂತ ವಿಧಿಪಡಿಸ್ತಾರಲ್ಲ, ಅದು ಸೂಕ್ತ ಅಲ್ಲ. ಅದು ಎಲ್ಲಿನೂ ಆ ರೂಪದೊಳಗ ಭಾಷ್ಯದೊಳಗಾಗಲಿ ಉಪನಿಷತ್ಕಾರರಲ್ಲಾಗಲಿ ಎಲ್ಲಿನೂ ಹೇಳಿಲ್ಲ. ಅದು ಆತ್ಮನೆಡೆಗೆ ಲಕ್ಷ್ಯ ಇಡುವುದಕ್ಕೆ. ಎಲ್ಲಿ ನೋಡ್ತೀವೋ ಅಲ್ಲಿ ನೋಡಿ ವ್ಯವಹಾರ ಬಳಸ್ತಾರ ನೋಡಿ, ಅಲ್ಲಿ ನೋಡು ಅಂದ್ರೆ ಲಕ್ಷ್ಯ ಅತ್ಲಾಗ ಇಡು ಅಂತ. ಅಷ್ಟಕ್ಕೆ ಶ್ರವಣ, ಮನನ, ನಿಧಿಧ್ಯಾಸನಾದಿಗಳನ್ನು ಇರೋದು ಆ ಕ್ರಿಯೆ ವಿನಃ ಅದರಿಂದ ಆತ್ಮತತ್ವ ನಿಶ್ಚಿತ ಕಟಿ ಅಂತ ಹೇಳಿ ಏನಾರ್ಥ. ಅಷ್ಟು ತಿಳ್ಕೊಂಡ್ರೆ ಸಾಕು. ಅದು ವ್ಯವಹಾರಿಕ ಶಕ್ತಿಯೊಳಗ ನಮ್ಮ ಗಮನವನ್ನಂತ ಸೆಳೆಯುವುದಕ್ಕೆ ಶ್ರವಣ, ಮನನ, ನಿಧಿಧ್ಯಾಸನ ದ್ರವ್ಯ ಪ್ರತ್ಯಯ ಋಣದಿಂದ ಮಾಡಬೇಕು. ಈಗ ಅನುಸರಿಸಿಕೊಂಡು ಬಂದ ಅದಕ್ಕಿಲ್ಲೇ ಏವಂ ತತ್ವಮಸಿ ಇತ್ಯಸ್ಯ ಗಮ್ಯಮಾನೇ ಫಲೇ ಕಥಂ ಅಪ್ರಮಾಣತ್ವಂ ಅಶ್ಯುಕ್ತ್ವಾ ಕ್ರಿಯಾ ಅಪೇಕ್ಷಿತ್ವಂ ಉಚ್ಯತೆ. ಮಲ್ಲಿಕಾರ್ಜುನರಲ್ಲಿ ಫೋಟೋ ಆಫ್ ಮಾಡ್ಕೊಳ್ರಿ, ನೀವು ಫೋಟೋ ಬಂದ್ ಮಾಡ್ಕೊಳ್ರಿ. ಹೀಗೆ ತತ್ವಮಸಿ ಎಂಬುದಕ್ಕೆ ಫಲವು ಕಾಣುತ್ತಿರುವಲ್ಲಿ ಇದಕ್ಕೆ ಅಪ್ರಮಾಣತ್ವವನ್ನು ಹೇಳಿ ಕ್ರಿಯೆಯ ಅಪೇಕ್ಷೆಯನ್ನು ಹೇಗೆ ಹೇಳುತ್ತೀರಿ? ಅದಕ್ಕಿಲ್ಲೇ ತಸ್ಮಾತ್ ಅಡ್ಯಂತು ಮಧ್ಯೇಷು ಪೂರ್ವಿತ್ಯೇತದ್ ವಿರೋಧ್ಯ ನ ಕಲ್ಪಂ ಶ್ರುತತ್ವಾಚ್ಯ ಶ್ರುತತ್ಯಾಗೋ ಅಪ್ಯ ಅನರ್ಥಕಃ. ಆದ್ದರಿಂದ ಮೊದಲು, ಕೊನೆಯಲ್ಲಿ ಅಥವಾ ನಡುವೆ ಇದಕ್ಕೆ ವಿರೋಧಿಯಾದ ಮಾಡು ಎಂಬ ಅರ್ಥವನ್ನು ಕಲ್ಪಿಸತಕ್ಕದ್ದಲ್ಲ. ಶ್ರುತಿಯಲ್ಲಿ ಹೇಳದೇ ಇರುವುದರಿಂದಲೂ ಅದನ್ನು ಕಲ್ಪಿಸತಕ್ಕದ್ದಲ್ಲ. ಶ್ರುತಿ ಹೇಳಿದ್ದನ್ನು ಬಿಡುವುದು ನಿಷ್ಪ್ರಯೋಜನವು. ಶ್ರುತಿಯೊಳಗೆ ಏನು ಹೇಳದ ಅದನ್ನು ಮಾಡಬೇಕೇ ವಿನಃ ಕಲ್ಪಿಸಿಕೊಂಡು ಏನಾದರೂ ಮಾಡಿದ್ರೆ ಅದ ಆಗುವುದಿಲ್ಲ ಅಂತ ಹೇಳ್ತಾರೆ. ವಾಕ್ಯಕ್ಕೆ
ಪದಾರ್ಥ ವಿವೇಕದಿಂದ ಜ್ಞಾನ ಉಂಟಾಗುವುದರಿಂದಲೂ ಜ್ಞಾನಕ್ಕೆ ಸಂಸಾರ ದುಃಖ ನಿವೃತ್ತಿ ಎಂಬ ಫಲವು ಇರುವುದರಿಂದಲೂ ವಾಕ್ಯವು ಪ್ರಮಾಣವೇ ಎಂದಾಯ್ತಷ್ಟೇ. ತತ್ವಮಸಿ ಹೆಂಗ್ ಪ್ರಮಾಣ ಆಗುತ್ತೆ ನೋಡ್ರಿ, ಏನ್ ಹೇಳ್ತಾರೆ? ವಾಕ್ಯಕ್ಕೆ ಪದಾರ್ಥ ವಿವೇಕದಿಂದ ಜ್ಞಾನ ಉಂಟಾಗುವುದರಿಂದ ಜ್ಞಾನಕ್ಕೆ ಸಂಸಾರ ದುಃಖ ನಿವೃತ್ತಿ ಎಂಬ ಫಲವೂ ಇರುವುದರಿಂದಲೂ ವಾಕ್ಯವು ಪ್ರಮಾಣವೇ ಎಂದಾಯಿತಷ್ಟೇ. ಆ ಪದಾರ್ಥ ಆ ಶಬ್ದದ ಮುಖಾಂತರ ತತ್ ತ್ವಂ ಅಶಿ ಅದರ ವಸ್ತು ರೂಪ ಪ್ರಮಾಣದಿಂದನಲ್ಲಿ ಆಗ್ತದ, ವಾಕ್ಯ ಜ್ಞಾನದಿಂದನಲ್ಲಿ ಜ್ಞಾನ ಆಗ್ತದ. ಇದು ಗೊತ್ತಾದ್ರೆ ಈ ಪ್ರಶಂಖ್ಯಾನ ಮಾಡಬೇಕು ಅಂತೇಳಿ ನೇಮಿಲ್ಲ. ವಾಕ್ಯಕ್ಕೆ ಪದಾರ್ಥ ವಿವೇಕದಿಂದ ಜ್ಞಾನ ಉಂಟಾಗುವುದರಿಂದಲೂ ವಾಕ್ಯದೊಳಗಿರುವಂತಹ ಶಬ್ದ, ಆ ಶಬ್ದಗಳ ಬೋಧನೆ ಮಾಡುವಂತಹ ಪದಾರ್ಥಗಳು, ಆ ಪದಾರ್ಥಗಳ ಜ್ಞಾನ ಉಂಟಾಯಿತು ಅಂದ್ರೆ ಅದಕ್ಕೆ ಫಲ ಯಾವುದು? ಸಂಸಾರ ದುಃಖ ನಿವೃತ್ತಿ ಎಂಬ ಫಲವು ಇರುವುದರಿಂದಲೂ ವಾಕ್ಯವು ಪ್ರಮಾಣವೇ ಎಂದಾಯಿತಷ್ಟೇ. ಅಲ್ಲೇ ನಮಗ ತೊಂದ್ರೆ ಏನದ? ಅಲ್ಲೇ ತತ್ವಮಸಿ ವಾಕ್ಯ ತಿಳ್ಕೊಬೇಕಾಗ ತೊಂದ್ರೆ ಏನದ? ಏನಿಲ್ಲ. ತತ್ ಅಂದ್ರ ವಸ್ತು ಯಾವುದು ಅಂತ ನಿರ್ಣಯ ಬಂದದ, ಪರಬ್ರಹ್ಮ ಅಂತ ಹೇಳ. ಅದ್ವಿತೀಯ ಬ್ರಹ್ಮ ಸ್ವರೂಪಕ್ಕನ ತತ್ವ ಅಂತ ಕರ. ಸತ್ತಿಗಿನ ಸ್ವರೂಪ ಆ ಪರಬ್ರಹ್ಮನ ಅನ್ವಯನ ಈ ತ್ವಂ ಪದಾರ್ಥದ ಅರ್ಥನು ಅಂತ ಹೇಳ. ಆತ್ಮ ಚೈತನ್ಯದ ಸ್ವರೂಪವೇ ನೀನು ಅಂತ ಹೇಳ. ಇವೆರಡರ ಅರ್ಥ ಒಂದೇ ಅನ್ನೋದು ಕಹಿ ಪದಾರ್ಥ ಇರುತ್ತೀಯೇ ಅಂತ ಹೇಳ್ಕೊಂಬಂದ. ಯಾವುದೂ ವ್ಯತಿರಿಕ್ತ ಇಲ್ಲ. ಅದರಿಂದ ಸಂಸಾರ ದುಃಖ ನಿವೃತ್ತಿಯಾಗೇ ಆಗ್ತದೆ ನಮ್ಗೆ ತಿಳಿದ್ರೆ. ಅಂದ್ರೆ ತಿಳಿದ ಅನುಭವದಲ್ಲಿ ಕಂಡಾಗ ಅದು ಯಥಾರ್ಥವಾಗಿ ಆ ರೂಪದಲ್ಲಿ ಹೀಗಿರುವಲ್ಲಿ ಇದು ಅಪ್ರಮಾಣವೆನ್ನುವುದಕ್ಕಾಗಲಿ ಪ್ರಸಂಖ್ಯಾನವನ್ನು ಮಾಡಬೇಕು ಎಂಬ ವಿಧಿಯನ್ನು ಕಲ್ಪಿಸುವುದಕ್ಕಾಗಲಿ ಕಾರಣವೇ ಇಲ್ಲ. ತತ್ವಮಸಿ ಅಪ್ರಮಾಣ ಅಂತ ಹೇಳಕ್ಕೂ ಬರುವುದಿಲ್ಲ. ಅದನ್ನ ಪ್ರಸಂಖ್ಯಾನ ಮಾಡಿ ಗಟ್ಟಿಗೊಳಿಸಬೇಕು ಎಂಬುದು ಇಲ್ಲ. ವಾಕ್ಯಕ್ಕೆ ಕ್ರಿಯೆಯ ಅಪೇಕ್ಷೆ ಇಲ್ಲದೆ ಜ್ಞಾನವಾಗುತ್ತಿರುವಲ್ಲಿ ಅದನ್ನೇಕೆ ಕಲ್ಪಿಸುತ್ತೀರಿ? ತತ್ವಮಸಿ ಮಹಾವಾಕ್ಯಕ್ಕ ಜ್ಞಾನ ಆಗೇ ಬಿಡುತ್ತದ. ಅಂದ್ಮೇಲೆ ಮತ್ತೆ ಇದು ಪ್ರಸಂಖ್ಯಾನ, ಅದಕ್ಕೆ ಪ್ರಸಂಖ್ಯಾನವಾದಿಗಳನ್ನು ಇಲ್ಲಿ ಆಕ್ಷೇಪಿಸಿದೆ. ಶ್ರವಣ ಮನನ ನಿಧಿಧ್ಯಾಸನ ಅವಶ್ಯಕತೆ ಐತೋ ಇಲ್ಲೋ? ಐತಿ. ಎಷ್ಟು ಮಟ್ಟಿಗೆ? ಆತ್ಮತತ್ವದ ಕಡೆ, ಆತ್ಮ ವಸ್ತುವಿನ ಕಡೆ ನಮ್ಮ ಗಮನ ಹರಿಸಿದ್ರ ಪೂರ್ತೇಕ ಶ್ರವಣ ಮನನ ನಿಧಿಧ್ಯಾಸನ. ಅದರಿಂದ ಏನು ಮತ್ತೆ ಯಾವ ಪ್ರಯೋಜನನೂ ಇಲ್ಲ. ಆದ್ರೆ ಅದನ್ನ ಒಂದು ಪ್ರಸಂಖ್ಯಾನವಾದಿಗಳು ಅದನ್ನು ದೊಡ್ಡದೊಂದು ಶಾಸ್ತ್ರ ಮಾಡಿ ಕಳಿಸಿ ಕರ್ಕೊಂಡು ಬಂದಾರ. ವಿಷಯ ಬೆಳೆಸ್ಯಾರ. ಅದಕ್ಕೆ ಇಲ್ಲಿ ಪ್ರಸಂಖ್ಯಾನವನ್ನು ಯಾವ ದಿಶೆಯಲ್ಲಿ ಕಲ್ಪಿಸಬೇಕು ಎಂಬುದನ್ನು ವಿಚಾರ ಮಾಡಿದರು. ಇದರ ಕಲ್ಪನೆಗೆ ಅವಕಾಶವಿಲ್ಲವೆಂದೇ ಆಗುತ್ತದೆ. ಹೇಗೆಂದರೆ ವಾಕ್ಯಕ್ಕೆ ಜ್ಞಾನವಾಗುವುದಿಲ್ಲವೆಂದೇನು ಪ್ರಸಂಖ್ಯಾನವಾದಿಗಳು ಹೇಳುವರಿಲ್ಲ. ವಾಕ್ಯದಿಂದ ಜ್ಞಾನ ಆಗುವುದಿಲ್ಲ ಅಂತ ಅವರು ಒಪ್ಕೋತಾರೆ. ವಾಕ್ಯದಿಂದನೇ ಜ್ಞಾನ ಆಗ್ತದೆ. ಮತ್ ಪ್ರಸಂಖ್ಯಾನದ ಅವಶ್ಯಕತೆ ಏನದ? ಜ್ಞಾನ ಆದ್ಮೇಲೆ ಹಾವಲ್ಲ ಹಗ್ಗ ಅಂತ ಜ್ಞಾನ ಆದ್ಮೇಲೆ ಅದನ್ನ ಹಾವು ಹಗ್ಗ
ಶ್ರವಣ ಅಂದ್ರೆ ಮನನ ಮಾಡೋದ್ರ ಅವಶ್ಯಕತೆ ಏನದು? ಜ್ಞಾನ ಆದ್ಮೇಲೆ ಮನನದ ಅವಶ್ಯಕತೆ ಉಂಟಾ? ಹಾವಲ್ಲ ಹಗ್ಗ ಅಂತ ಜ್ಞಾನ ಆಗ್ಬಿಟ್ಟದ. ಹಗ್ಗ ಹಗ್ಗ ಹಾವಲ್ಲ ಹಗ್ಗ ಹಾವಲ್ಲ ಹಗ್ಗ ಅನ್ಕೊಂತ ಅಡ್ಡಾಡ್ದ ಮನನ ಮಾಡೋದು ಅದನ್ನ. ಈ ಯಥಾರ್ಥವಾಗಿ ನೋಡ್ರಿ, ಅವರು ಒಪ್ಕೊಂಡಾರ. ಪ್ರಸಂಖ್ಯಾನವಾದಿಗಳು ವಾಕ್ಯಕ್ಕೆ ಜ್ಞಾನವಾಗುವುದಿಲ್ಲವೆಂದೇನು ಪ್ರಸಂಖ್ಯಾನವಾದಿಗಳು ಹೇಳುವುದಿಲ್ಲ. ಆದ್ದರಿಂದ ಜ್ಞಾನವಾಗುವುದಕ್ಕಾಗಿ ಪ್ರಸಂಖ್ಯಾನವು ಬೇಕಿರುವುದಿಲ್ಲ. ವಾಕ್ಯ ಜ್ಞಾನವಾದ ಮೇಲೆ ನಡುವನ ಸ್ಥಿತಿಯಲ್ಲಿ ಅದು ಪ್ರತ್ಯಕ್ಷ ಬಾಧಿತವಾಗುತ್ತದೆ ಎಂದು ಅವರ ಹೇಳಿಕೆ. ಏನ್ ಸಂಶಯ ಬಂದದ ಅವ್ರಿಗೆ? ವಾಕ್ಯ ಜ್ಞಾನವಾದ ಮೇಲೆ ನಡುವನ ಸ್ಥಿತಿಯಲ್ಲಿ ಅದು ಪ್ರತ್ಯಕ್ಷ ಬಾಧಿತವಾಗುತ್ತದೆ. ಪ್ರತ್ಯಕ್ಷ ಬಾಧಿತವಾಗುತ್ತದೆ ಎಂದು ಅವರು ಹೇಳಿಕೆ. ಆದ್ರೆ ಆ ಪ್ರತ್ಯಕ್ಷ ಏನು ಆಭಾಸೋ ಏನು ಭಾಸೋ ಅದ ನಿರ್ಣಯ ಇಲ್ಲಲ್ಲ. ಪ್ರತ್ಯಕ್ಷ ಆಭಾಸ ರೂಪದಿಂದ ಅನುಭವಕ್ಕೆ ಬಂದಿರ್ತದಲ್ಲ, ಮತ್ತದು ಇರ್ತೈತೆ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ಅವರು ಅದು ಮಾತು ಹೋಗತಿ ಅಂತ ಕಲ್ಪನಾ ಇಟ್ಟುಕೊಂಡು ಮನನ ಮಾಡ್ಬೇಕು, ಅದನ್ನ ಮನನ ಮಾಡ್ಬೇಕನ್ನ ಅಂತ ಹೇಳ್ಯಾರ. ವಿಧಿ ಅಲ್ಲಿ ಇದಕ್ಕೆ ನಡುವಣ ಸ್ಥಿತಿಯಲ್ಲಿ ಅದು ಪ್ರತ್ಯಕ್ಷ ಬಾಧಿತವಾಗುತ್ತದೆ ಎಂದು ಅವರು ಹೇಳಿ. ಆದರೆ ಆ ಪ್ರತ್ಯಕ್ಷವು ಆಭಾಸ ಮಾತ್ರವೆಂದು ನಾವು ತೋರಿಸಿರುವುದರಿಂದ ಆಗಲೂ ವಿಧಿಯ ಅಪೇಕ್ಷೆ ಇರುವುದಿಲ್ಲ. ಇಲ್ಲಿನ ವಿಧಿಪಡಿಸಲಿಕ್ಕೆ ಅದರದ್ದೇನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ಆಭಾಸ ಜ್ಞಾನ. ಕೊನೆಯಲ್ಲಿ ಅನುಭವವೇ ಆಗುವುದರಿಂದ ಆಗಲಂತೂ ಪ್ರಸಂಖ್ಯಾನ ವಿಧಿಯ ಅವಶ್ಯಕತೆ ಇರುವುದಿಲ್ಲ. ಅನುಭವಕ್ಕೆ ಬಂದ ಮೇಲೆ ಅಂತ ಅನುಭವಕ್ಕೆ ಬಂದ ಮೇಲೆ ಅದನ್ನೇನು ಮತ್ತು ವಿಧಿಪಡಿಸಬೇಕಾಗಿಲ್ಲ. ಅನುಭವ ಆದ ಬಳಿಕ ಪ್ರಸಂಖ್ಯಾನವನ್ನು ಮಾಡಬೇಕೆಂಬುದನ್ನು ಪೂರ್ವ ಪಕ್ಷಿಗಳು ಒಪ್ಪುವುದಿಲ್ಲ. ಅವರು ಒಪ್ಪುತ್ತಾರೆ ಏನಂತ, ಅನುಭವ ಆದ್ಮೇಲೆ ಅದರ ಅವಶ್ಯಕತೆ ಇಲ್ಲ. ಆದ್ದರಿಂದ ವಾಕ್ಯ ಜ್ಞಾನಕ್ಕೆ ವಿರೋಧಿಯಾದ ಪ್ರಸಂಖ್ಯಾನವನ್ನು ಕಲ್ಪಿಸುವುದು ಸರಿಯಲ್ಲ ಎಂದಾಯಿತು. ಅಂದ್ರೆ ಶ್ರವಣನ ಮಾಡಲಿಲ್ಲ ಅಂದ್ರೆ ಮುಂದೆ ಗತಿ ಹೇಗ? ಶ್ರವಣ ಬೇಕಲ್ಲ, ಯಾವುದಕ್ಕೆ ಬೇಕು ಅನ್ನೋದನ್ನು ಮಾತ್ರ ಹೇಳ್ತಾರೆ. ಅದನ್ನ ವಿಧಿ ಅಲ್ಲ, ವಿಧಿ ಅಂತ ಎಷ್ಟೋ ವೇದಾಂತಿಗಳು ಅದನ್ನ ವಿಧಿ ಪಡಿಸ್ಯಾರ. ಅದಕ್ಕೆ ಅವ್ರು ಹೇಳ್ತಾರ, ಅದೇ ಒಂದು ದೊಡ್ಡ ಗ್ರಂಥದ ಶ್ರವಣ ಮನನ ನಿಧಿಧ್ಯಾಸನ. ಅದು ಸಾಧನ ತ್ರಯದೊಳಗೆ ಬರುವಂತಹದ್ದು. ಯಾವುದಕ್ಕ? ಶ್ರವಣ ಮನನ ನಿಧಿಧ್ಯಾಸನದಿಂದ ಅಂತಃಕರಣಕ್ಕೆ ಪ್ರೇರಣಾತ್ಮಕವಾಗಿ ಆ ಲಕ್ಷ್ಯವನ್ನ ಆತ್ಮನ ಕಡೆಗೆ ಹೊರಡಿಸುವುದಷ್ಟೇ ಕೆಲಸ ಶ್ರವಣ ಮನನ ನಿಧಿಧ್ಯಾಸ. ವಾಕ್ಯದಿಂದ ಜ್ಞಾನ ಆಗೋದು ಮತ್ತು ಶ್ರವಣ ಮನನದಿಂದ ಆಕತಿ ಅಂತ ಹೇಳುವುದಿಲ್ಲ. ಆದರೆ ಆತ್ಮನೆಡೆಗೆ ಲಕ್ಷ್ಯ ಕೊಡುವುದಷ್ಟ ಅದ್ರ ಕೆಲಸ. ಇದು ಅಲ್ಲದೆ ಪ್ರಸಂಖ್ಯಾನ ವಿಧಿಯು ಶ್ರುತಿ ವಾಕ್ಯದಲ್ಲಿಲ್ಲ. ಈ ಪ್ರಸಂಖ್ಯಾನ ಪದ್ಧತಿ ಶ್ರುತಿ ಪ್ರಮಾಣಕ್ಕೆ ಅನುಸರಿಸಿಕೊಂಡದ್ದು ಎಲ್ಲಿನೂ ಇಲ್ಲ. ಅದನ್ನು ಕಲ್ಪಿಸಿದರೆ ಅಶ್ರುತ ಕಲ್ಪನೆ ಎಂಬ ದೋಷವು ಬರುತ್ತದೆ. ಆದ್ದರಿಂದ ಅದನ್ನು ಕಲ್ಪಿಸತಕ್ಕದ್ದಲ್ಲ. ಶ್ರುತಿಯು ನೀನು ಬ್ರಹ್ಮವು ಎಂದು ಹೇಳುತ್ತಿದೆ. ಆದ್ದರಿಂದ ಆ ಯುಕ್ತಾರ್ಥವನ್ನು ಬಿಟ್ಟು ಪ್ರಸಂಖ್ಯಾನವನ್ನು ಮಾಡಬೇಕು. ಯಮಾತ್ಮ ಬ್ರಹ್ಮ ಯಮಾತ್ಮ ಬ್ರಹ್ಮ ಅನ್ಕೊಂತ ಪ್ರಸಂಖ್ಯಾನವನ್ನು ಮಾಡಬೇಕು ಎಂಬ ವಿಧಿಯನ್ನು ಕಲ್ಪಿಸುವುದು ಯುಕ್ತವಲ್ಲ. ಹಾಗೆ ಮಾಡಿದರೆ ಶ್ರುತಹಾನಿ ಅಶ್ರುತ ಕಲ್ಪನಾ ಎಂಬ ದೋಷವು ಬರುತ್ತದೆ. ಈ ಎಲ್ಲಾ ಕಾರಣಗಳಿಂದ ಪ್ರಸಂಖ್ಯಾನ ವಿಧಿಗೆ ಇಲ್ಲಿ ಅವಕಾಶವೇ ಇರುವುದಿಲ್ಲವೆಂದಾಯಿತು. ಹೌದ್ರಪ್ಪ, ನೀವೆಲ್ಲ ಹೇಳ್ತೀರಿ. ಈಗ ಪೂರ್ವ ಪಕ್ಷಿ ಮತ್ತೆ ಆಕ್ಷೇಪ ಮಾಡ್ತಾನೆ ನೋಡಿ. ಯಥಾ ಅನುಭೂಯತೆ ತೃಪ್ತಿರ್ಭುಜೇರ್ವಾ ಆಖ್ಯಾನ್ ಗಮ್ಯತೆ ವಾಕ್ಯಸ್ಯ ವಿವೃತ್ತಿಸ್ತದ್ವದೋ ಉದ್ಘೋಷ ಕೃತ್ವಾ ಅಹಿಕ್ರಿಯ
ಬೋಧನಂ ಪ್ರತ್ಯಗಾತ್ಮನೇನ ದ್ವಯಂ ಸಂಖ್ಯಾ ಪ್ರಾಪ್ತಿನ್ ವದಬ್ರೂವಂ. ಆಕ್ಷೇಪ ಇವೆರಡೂ 191, 192 ಇವು ಎರಡು ಶ್ಲೋಕ ಆಕ್ಷೇಪ. ಹೀಗೆ ಅವ ಏನ ಆಕ್ಷೇಪ ಮಾಡ್ತಾನ ಅಂತ ನೋಡ್ರಿ. ಊಟದಿಂದ ತೃಪ್ತಿಯು ಅನುಭವಕ್ಕೆ ಬರುತ್ತದೆಯೋ ವಾಕ್ಯದಿಂದ ಬರುವುದಿಲ್ಲವೋ ಅದರಂತೆ ಈ ವಾಕ್ಯದ ವಿವರಣೆಯು ಸಗಣಿಯಿಂದ ಪಾಯಸವನ್ನು ಮಾಡುವ ಪ್ರಯತ್ನವಾಗಿದೆ. ಸಗಣಿಯಿಂದ ಪಾಯಸ ಮಾಡಕ್ ಬರ್ತೈತೆ, ನಮ್ ಗೋವಿನ ಹಾಲಿನಿಂದ ಪಾಯಸ ಮಾಡಕ್ ಬಂದಿದೆ. ಮತ್ತ ಇನ್ನೊಂದು ಬಹಳ ಮುಖ್ಯವಾಗಿ ಇಲ್ಲಿ ಏನದ ಅಂದ್ರೆ ಊಟ ಮಾಡಿದ್ರೆ ತೃಪ್ತಿ ಆಗ್ತೈತಿ. ಊಟ ಮಾಡು ಅಂತ ಹೇಳಿದ್ರೆ ಮತ್ತು ಊಟ ಮಾಡು ಅಂತ ವಾಕ್ಯವನ್ನು ಓದಿದ್ರೆ ನಾನು ತೃಪ್ತಿ ಆಗ್ತೇನೆ? ಆಗುದಿಲ್ಲ. ಉಂಡಾಗ ಅದನ್ನ ಅನುಭವ ಮಾಡಿದಾಗ ತೃಪ್ತಿ ಆಗ್ತಾನಲ್ಲ. ಹಾಗಿಲ್ಲ ಶ್ರವಣ ಮನನ ನಿಧಿಧ್ಯಾಸನ ಪ್ರಸಂಖ್ಯಾನವಾದಿಗಳು ಆಕ್ಷೇಪ ಮಾಡ್ತಾರೆ. ಅದಕ್ಕೆ ಇಲ್ಲಿ ಪರಿಹಾರ ನಿಜ ಅನಾತ್ಮವನ್ನು ಹೇಳುವ ವಾಕ್ಯದಿಂದ ಪರೋಕ್ಷ ಜ್ಞಾನವೇ ಆಗುತ್ತದೆ. ಅನಾತ್ಮವನ್ನು ಹೇಳುವ ವಾಕ್ಯದಿಂದ ಪರೋಕ್ಷ ಜ್ಞಾನವೇ ಆಗುತ್ತದೆ. ಆದರೆ ಪ್ರತ್ಯಗಾತ್ಮನಲ್ಲಿ ಹೀಗಲ್ಲ. ಸಂಖ್ಯಾ ಪ್ರಾಪ್ತಿಯಂತೆ ಎಂದು ಹಿಂದೆ ಹೇಳಿದ್ದೇನೆ ಅಂತ ನೋಡ್ರಿ ಪೂರ್ವಪಕ್ಷ. ಮೊದಲು ಆಮೇಲೆ ಅಂತೇಳಿ ಏನು ಕಾಲ ಸಂಖ್ಯಾ ತಿಳ್ಕೊಂಡು ಬಂದಾರಲ್ಲ ಹಿಂದೆ. ಸೃಷ್ಟಿ ಆಗುವುದಕ್ಕಿಂತ ಮೊದಲು ಆತ್ಮನ ಉಪನೀತ. ಮೊದಲು ಅನ್ನೋದು ಕಾಲ, ಒಬ್ಬನೇ ಆಗಿದ್ದಾನ ಅನ್ನೋದು ಸಂಖ್ಯಾವಾಚಕ. ಹಿಂದೆ ಹೇಳ್ಕೊಂಡು ಬಂದಾರಲ್ಲ. ಅದಕ್ಕೆ ಇಲ್ಲೇ ಆದರೆ ಪ್ರತ್ಯೇಗಾತ್ಮನಲ್ಲಿ ಈಗಲ್ಲ, ಸಂಖ್ಯಾ ಪ್ರಾಪ್ತಿಯಂತೆ ಎಂದು ಹಿಂದೆ ಹೇಳಿದ್ದೇನೆ. ಇಲ್ಲಿ ಪ್ರಸಂಖ್ಯಾನವಾದಿಯು ಆಕ್ಷೇಪಿಸುತ್ತಾನೇನೆಂದರೆ ಶ್ರುತಿಯಿಂದ ಸಾಮಾನ್ಯ ಜ್ಞಾನವಾದೀತೆ ಹೊರತು ವಿಶೇಷ ಜ್ಞಾನವಾಗುವುದಿಲ್ಲ. ಏನ್ ಹೇಳ್ತಾನ್ರಿ ಅವ ಪ್ರಸಂಖ್ಯಾನವಾದಿ? ಶ್ರುತಿ ವಾಕ್ಯಗಳೇನದವಲ್ಲ ಅದು ಸಾಮಾನ್ಯ ಜ್ಞಾನವಾದೀತೆ ವಿನಃ ವಿಶೇಷ ಜ್ಞಾನವಾಗುವುದಿಲ್ಲ ಅಂತ ನೋಡಿ. ಹಂಗನ ಓದೋದೈತೇನು ನೋಡ್ಕೊಳ್ರಿ. ಉದಾಹರಣೆಗೆ ಊಟದ ವಿಷಯದ ವಾಕ್ಯದಿಂದ ಊಟವೆಂದರೇನೆಂಬ ಸಾಮಾನ್ಯ ಜ್ಞಾನವಾದೀತೆ ಹೊರತು ಊಟ ಮಾಡುವವನಿಗೆ ಆಗುವ ವಿಶೇಷಾನುಭವ ರೂಪವಾದ ತೃಪ್ತಿ ಉಂಟಾಗುವುದಿಲ್ಲ. ಊಟದ ಮನೆ ಅಂತ ಬೋರ್ಡ್ ಓದಿದ್ರೆ ಹೊಟ್ಟೆ ತುಂಬಿ ಸಂತೃಪ್ತಿ ಆಗ್ತದೇನ? ಖಾನಾವಳಿ ಅಂತ ಹಾಕಿರ್ತಾರ, ಲಿಂಗಾಯತ್ ಖಾನಾವಳಿ ಅಂತ ಹಾಕಿ. ಲಿಂಗಾಯತ್ ಖಾನಾವಳಿ ಅಂತ ಬೋರ್ಡ್ ನೋಡಿದ್ರೆ ತೃಪ್ತ ಆಗ್ತದೇನೆ? ಏನಿಲ್ಲ. ಅಲ್ಲಿ ಹೋಗಿ ಉಂಡಾಗಲ್ಲ ತೃಪ್ತ ಆಗೋದು. ಹಾಗನ ಇಲ್ಲಿ ಪ್ರಸಂಖ್ಯಾನವಾದಿಗಳು ಏನ್ ಮಂಡಿಸ್ತಾರ ಅಂತಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಾಗ ಅನುಭವಕ್ಕೆ ಬರ್ತದೆ, ಇಲ್ಲ ಅಂತ ಬರುವುದಿಲ್ಲ. ಇದರಂತೆ ಬ್ರಹ್ಮಾತ್ಮೈಕ್ಯವನ್ನು ತಿಳಿಸುವ ತತ್ವಮಸಿ ವಾಕ್ಯದಿಂದ ಸಾಮಾನ್ಯ ಜ್ಞಾನವಾದರೂ ಸಾಕ್ಷಾತ್ಕಾರ ರೂಪವಾದ ಅನುಭವ ಉಂಟಾಗಲಾರದು. ಆದ್ದರಿಂದ ವಾಕ್ಯ ಜ್ಞಾನವಾದ ಮೇಲೆ ಅನುಭವಕ್ಕಾಗಿ ಪ್ರಸಂಖ್ಯಾನವನ್ನು ಮಾಡಬೇಕೇ ಹೊರತು ಸುಮ್ಮನೆ ವಾಕ್ಯಾರ್ಥವನ್ನು ವಿವರಿಸಿ ಹೇಳಿದರೆ ಅದರಿಂದ ಎಂದಿಗೂ ಅನುಭವ ಉಂಟಾಗಲಾರದು. ಗೋವಿನ ಹಾಲಿನಿಂದ ಆಗುವ ಪಾಯಸವನ್ನು ಸಗಣಿಯಿಂದಲೇ ಮಾಡುವೆಂಬುವನ ಪ್ರಯತ್ನದಂತೆ ಬರೀ ವಾಕ್ಯ ವಿಚಾರವು ವೃಥಾ ಪ್ರಯಾಸವೇ ಸರಿ. ನೀವು ಹೇಳುವುದೆಲ್ಲ ಬರೀ ವಾಕ್ಯ ಜ್ಞಾನದಿಂದ ಏನಾಗಬೇಕಾಗಿದೆ ನೋಡಲ್ಲಿ. ಅವರು ಆ ರೂಪಗಳು ಹೇಳ್ತಾರೆ. ಪ್ರಸಂಖ್ಯಾನವಾದಿಗಳು ನಿಮ್ಮದೆಲ್ಲ ಬರೀ ಈಗ ಪ್ರಸಂಖ್ಯಾನವಾದಿಗಳ ತತ್ವದ ನೀವು ಶ್ರವಣ ಮನನ ನಿಧಿಧ್ಯಾಸನ ಇದನ್ನ ಮಾಡಿದ್ರನ ಆತ್ಮತತ್ವ ಆಗತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ ಅಂತ ಅವ್ರದ್ದು. ಈ ಆಕ್ಷೇಪವು ಸಿದ್ಧಾಂತೀಯ ಅಭಿಪ್ರಾಯವನ್ನರಿಯದೆ ಮಾಡಿದ್ದಾಗಿದೆ. ಏಕೆಂದರೆ ವಾಕ್ಯವು ಪರೋಕ್ಷ ಜ್ಞಾನವನ್ನು ಮಾತ್ರ ಕೊಟ್ಟಿದ್ದೆಂಬುದು ದೇಶ ಕಾಲಗಳಿಂದ ವ್ಯವಹಿತವಾಗಿರುವ ಅನಾತ್ಮ ವಿಷಯಕ್ಕೆ ಹೊಂದುತ್ತದೆ.
ಆದರೆ ಸನ್ನಿಹಿತವಾಗಿರುವ ತನ್ನ ಸ್ವರೂಪದ ವಿಷಯಕ್ಕೆ ವಾಕ್ಯಕ್ಕಿಂತ ಮತ್ತೇನು ಬೇಕಿರುವುದಿಲ್ಲ. ಇದನ್ನು ದಶಮನ ದೃಷ್ಟಾಂತದಿಂದ ಹಿಂದೆ 169ನೇ ಶ್ಲೋಕದಲ್ಲಿ ತಿಳಿಸಲಾಗಿದೆ. ಇದನ್ನು ದೇವರ ಅನುಭವಕ್ಕೆ ಅನುಸರಿಸಿಕೊಂಡು ನಾವು ನೋಡಿದ್ದಾರೆ ವಾಕ್ಯದಿಂದನೇ ಜ್ಞಾನ ಆಗಿಬಿಡ್ತದೆ. ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನದ ಅವಶ್ಯಕತೆ ಇಲ್ಲವೇ ಇಲ್ಲ. ವೇದಾಂತಿಗಳ ಅಭಿಪ್ರಾಯದ ಹಂಗ. ಅದಕ್ಕೆ ಯಥಾರ್ಥವಾಗಿ ಇಲ್ಲೇ ಇವರ ಸಿದ್ಧಾಂತಿ ಅಭಿಪ್ರಾಯವನ್ನರಿಯದೆ ಮಾಡಿದ್ದಾಗಿದೆ. ಯಾರು? ಪ್ರಸಂಖ್ಯಾನವಾದಿಗಳು ಸಿದ್ಧಾಂತಿ ಏನ್ ಹೇಳ್ತಾನ ಅಂತ ಗೊತ್ತಾಗದನ ಈ ಆಕ್ಷೇಪ ಮಾಡ್ಕೊಂಡನವ. ಯಾಕಂದ್ರೆ ಇವೆಲ್ಲ ಅನಾತ್ಮ ವಿಷಯದ ಬಗ್ಗೆನ ವಿವೇಕ ಇರೋಣದ್ರಿಂದ ಶ್ರವಣ ಆಗಲಿ ಮನನಾಗಲಿ ನಿಧಿಧ್ಯಾಸನ ಆಗಲಿ ಏನನ್ನ ಮಾಡಬೇಕಾಗಿತ್ತಲ್ಲೇ ಅದು ಬರೀ ಶಬ್ದ. ಅದರ ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಅದನ್ನ ಅನುಸರಿಸಿಕೊಂಡು ವಾಕ್ಯಜ್ಞಾನ ಆಗಿರ್ತದೆ. ಅಹಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅನ್ಕೊಂತ ಹೇಳಿದ್ರೆ ಜ್ಞಾನ ಆಗತ್ತೇನ್ರಿ? ಅಹಮ್ಮು ಮತ್ತು ಬ್ರಹ್ಮ ಅವೆರಡರ ಸ್ವರೂಪ ಎಂಥದ್ದು ಅಂತ ವಾಕ್ಯಜ್ಞಾನದಿಂದ ಮಾಡ್ಕೊಂಡ್ರೆ ಆಗತ್ತೋ ಅವನ ಅಹಂ ಬ್ರಹ್ಮಾಸ್ಮಿ ಅನ್ಕೊಂತ ಕೂತ್ರಾಗತ್ತ. ಪ್ರಸಂಖ್ಯಾನವಾದಿಗಳು ಇದರಿಂದ ಆಗ್ತತಿ ಅಂತ ಅಹಂ ಬ್ರಹ್ಮಾಸ್ಮಿ ಅನ್ಕೊಂತ ಇದ್ದು ಬಿಡ್ರಿ ತಾನ ಆಗ್ತದ. ವಾಕ್ಯದ ಯಥಾರ್ಥವಾಗಿರುವಂತಹ ಅನುಭವವನ್ನ ಅಥವಾ ಆ ವಾಕ್ಯದ ತಾತ್ಪರ್ಯವನ್ನ ತನ್ನ ಅನುಭವಾನುಸಾರಿಯಾಗಿ ಕಂಡಾಗ ಅಹಂ ಬ್ರಹ್ಮದ ಸ್ವರೂಪ ಗೊತ್ತಾಗ. ಇಲ್ಲಾಂದ್ರೆ ಆಗೋದಿಲ್ಲ. ವಾಕ್ಯದಿಂದ ಸಾಕು, ಅದನ್ನು ವಿಧಿಪಡಿಸುವಂತಿಲ್ಲ. ಅದಕ್ಕೆ ಇಲ್ಲೇ ಆ ರೂಪದೊಳಗೆ ಸ್ವಯಂ ಏವೇದ್ಯತ್ವಂ ಪರ್ಯಾಯ ಸ್ವಪ್ರಮಾಣಕಃ ಇತ್ಯೇಷಾಂ ಇಷ್ಯತಾಂ ನಿವೃತ್ತಾಮಹಂ ಸಿದ್ಧ ಸ್ವ ಆತ್ಮತೋ ಅನುಭವಶ್ಯನ. ಆತ್ಮನು ಸ್ವಪ್ರಮಾಣಿಕನೆಂಬುದು ಸ್ವಯಂ ವೇದ್ಯವೆಂಬುದಕ್ಕೆ ಪರ್ಯಾಯವೆಂದು ಒಪ್ಪಬೇಕು. ಅಹಂಕಾರವು ನಿವೃತ್ತವಾಗಲು ಆತ್ಮನು ತನ್ನ ಸ್ವರೂಪವಾಗಿರುವುದರಿಂದ ಅವನ ಅನುಭವವು ನಮಗೆ ಸಿದ್ಧವಾಗುತ್ತದೆ. ನೋಡಿ ಸ್ವಲ್ಪ ಆತ್ಮನು ಸ್ವಯಂ ವೇದ್ಯತ್ವಂ ಪರ್ಯಾಯ. ಸ್ವಯಂ ಸ್ವಪ್ರಾಮಾಣಿಕನೆಂಬುವುದು ಆತ್ಮನು ಸ್ವಪ್ರಾಮಾಣಿಕನೆಂಬುವುದು ಸ್ವಯಂ ವೇದ್ಯವೆಂಬುದಕ್ಕೆ ಪರ್ಯಾಯವೆಂದು ಒಪ್ಪಬೇಕು. ಆತ್ಮ ಯಾವ ಪ್ರಮಾಣಕ್ಕೆ ಗೋಚರಗನ? ಸ್ವಪ್ರಮಾಣಿಕನೆಂಬುವುದು ಸ್ವಪ್ರಮಾಣಿಕವ. ಯಾವ ಪ್ರಮಾಣಕ್ಕೂ ಗೋಚರ ಆಗಿಲ್ಲ. ಸ್ವಯಂ ವೇದ್ಯವೆಂಬುದಕ್ಕೆ ಪರ್ಯಾಯವೆಂಬುದೊಂದು ಒಪ್ಪಬೇಕು. ಇದು ಯಾವಾಗ ಬರ್ತದೆ? ಅಹಂಕಾರವು ನಿವೃತ್ತವಾಗಲು ಆತ್ಮನು ತನ್ನ ಸ್ವರೂಪವಾಗಿರುವುದರಿಂದ ಅವನ ಅನುಭವವು ನಮಗೆ ಸಿದ್ಧವಾಗುತ್ತದೆ. ಅಹಂಕಾರ ನಿವೃತ್ತಿ ಮಾಡ್ಕೋಬೇಕೀಗ. ಹ್ಯಾಂಗ ಮಾಡ್ಕೊಳಿಕ್ಕಾಗತ್ತೆ ಅಹಂಕಾರ ನಿವೃತ್ತಿ? ಈ ಅಹಂಕಾರ ಕಾಯಕೊಂಡ್ ಬೇಕಲ್ಲ. ಅಹಂಕಾರ ನಿವೃತ್ತಿ
ಅಲ್ಲೇ ಭಗವದ್ಗೀತೆಯೊಳಗೆ 3ನೇ ಅಧ್ಯಾಯದೊಳಗೆ ಅಹಂಕಾರ ತ್ಯಾಗ, ನೋಡು ನಮ್ಮ ಕರ್ಮನ ಯೋಗವನ್ನಾಗಿ ಮಾಡ್ಕೋಬೇಕಾದ್ರೆ ಫಸ್ಟ್ ಅಹಂಕಾರ ತ್ಯಾಗ, ಮತ್ತೆ ದ್ವಂದ್ವ ಬುದ್ಧಿ, ಈಶ್ವರಾರ್ಪಣ ಭಾವ, ಫಲದ ಅಪೇಕ್ಷೆ ಬಿಟ್ಟಿರ್ಬೇಕು ಅಂತ ಹೇಳ್ತಾರೆ. ಇಲ್ಲೇ ಅಹಂಕಾರವು ನಿವೃತ್ತವಾಗಲು, ವಾಕ್ಯ ಈಗದ ಅಹಂಕಾರವು ನಿವೃತ್ತವಾಗಲು. ಈ ಅಹಂಕಾರ ನಿವೃತ್ತಿ ಹೆಂಗಾಗ್ತತಿ ಇದನ್ನ ನೋಡ್ಕೊಳ್ರಿ. ಅಹಂಕಾರ ಅನ್ನೋದು ಮೂಲತಃ ಏನು ಅಂತ ನೋಡ್ಕೋಬೇಕು. ಅಹಂಕಾರ ಆಭಾಸ ಜ್ಞಾನ, ಅಹಂಕಾರ ಆಭಾಸ ಜ್ಞಾನ, ಇದನ್ನ 2 ರೂಪದಿಂದ ನೋಡಕ್ ಬರ್ತೈತೆ. ಅಹಂಕಾರ ನಿವೃತ್ತಿ ಮಾಡ್ಕೋತಾರೆ. ವಿಷಯಾದಿಗಳ ಅಪೇಕ್ಷೆಯನ್ನಿಟ್ಟುಕೊಂಡು ಅಹಂಕಾರದಿಂದಿರುವ ಪ್ರವೃತ್ತಿ ರೂಪದಲ್ಲ, ಇದನ್ನ ನಿವೃತ್ತಿ ಮಾರ್ಗಕ್ಕೆ ಮಾಡ್ಕೋಬೇಕು. ಇಲ್ಲೇ ವೇದಾಂತದೊಳಗೆ ಅಹಂಕಾರ ಅನ್ನೋದು ಆಭಾಸ ಅಂತ ಹೇಳಿದ್ರು. ನೋಡ್ರಿ, ವೇದಾಂತಕ್ಕೂ ಅಲ್ಲಿ ಸಾರ್ವತ್ರಿಕ ಪರಿಪೂರ್ಣ ಅನುಭವಕ್ಕೂ ಹೇಗಿರ್ತತಿ, ಯಾಗ ಅಹಂಕಾರ ನಿರಸನ ಆಗ್ತತಿ ಅನ್ನೋದು ಬಹಳ ಮುಖ್ಯ. ಆಭಾಸ ಯಾವ್ದ್ರದ್ದು? ಇದು ಅಹಂಕಾರ ಆಭಾಸ ಅಂತ ನಿರ್ಣಯ ಮಾಡ್ಕೊಂಡಲ್ಲ ವೇದಾಂತಿಗಳು. ಯಾವ್ದ್ರದ್ದು? ಅದು ಆತ್ಮ ಚೈತನ್ಯದ ಆಭಾಸವೇ, ಮತ್ತೊಂದೇನಲ್ಲ. ಅದರದ ಛಾಯ. ಮತ್ತು ಅಹಂಕಾರ ಅಂತ ಅಭಿಮಾನ ಯಾವುದನ್ನು ಮಾಡಿದಿ? ಆತ್ಮ ಸ್ವರೂಪವನ್ನ ಅಭಿಮಾನ ಮಾಡ್ಕೊಂಡಿ. ಅದರದ ನೆರಳನ್ನ, ನಮ್ಮ ನೆರಳು ನಮಗ್ ಗೊತ್ತಿಲ್ಲ, ನಮ್ ಬೆನ್ನತ್ತಿ ಇರ್ತದಲ್ಲ, ಅದು ಯಾವಾಗಲೂ ಗಿಡ್ಡಕ್ಕೈತೆ ಮೂದ್ದಕ್ಕೈತೆ. ಸೂರ್ಯ ಯಾವ ರೂಪದೊಳಗಿರ್ತಾನೆ ಆ ರೂಪದೊಳಗೆ ಪೂರ್ವಕ್ಕಿದ್ದಾಗ ಪಶ್ಚಿಮ ಕಡೆ ಬಿದ್ದಿರ್ತೈತೆ, ಪಶ್ಚಿಮಕ್ಕಿದ್ದಾಗ ಪೂರ್ವದ ಕಡೆ ಬಿದ್ದಿರ್ತೈತೆ. ನೆರಳು ಇದೇ ಇರ್ತದಲ್ಲ. ಅದ್ರ ಬಗ್ಗೆ ಏನಾದ್ರು ನಾವು ನಮ್ ನೆರಳು ಬಹಳ ದೂರದಾಗ್ಯದು ಅಂತ ಏನಾದ್ರು ಯಾರಿಗಾದ್ರು ಚಿಂತೆ ಮಾಡಿವೇನ? ಏನಿಲ್ಲ. ಅದ್ರ ಬಗ್ಗೆ ಆಸಕ್ತಿನೆಲ್ಲ, ಅಭಿಮಾನನ ಪಟ್ಟಿಲ್ಲ. ಅದು ಗಿಡ್ಡಾದ್ರೂ ಅಭಿಮಾನ ಇಲ್ಲ, ಉದ್ದಾದ್ರೂ ಅಭಿಮಾನ ಇಲ್ಲ. ಒಳಗೆ ಬಂದ ಮೇಲೆ ಅದ್ರ ನೆರಳು ಬೀಳಲಿಲ್ಲ ಅಂದ್ರು ಏನು, ಅಯ್ಯೋ ನನ್ನ ನೆರಳು ಎಲ್ಲಿ ಹೊರಟು ಹೋಗಿತ್ತು ಅಂತೇಳಿ ನೀವು ಚಿಂತೆ ಮಾಡಿಲ್ಲ. ಮತ್ತೆ ಆತ್ಮ ಚೈತನ್ಯದ ಆಭಾಸವೇ ಅಹಂಕಾರ ಅಂತ ಅನುಭವಕ್ಕೆ ಬಂತು ಅಂದ್ರೆ ಎಲ್ಲ ಆತ್ಮಸ್ವರೂಪನ ಅಂತ ಗೊತ್ತಾಗ್ಬಿಡ್ತು. ಹಾಗಾದಾಗ ಅಹಂಕಾರ ನಿವೃತ್ತ ಆಗ್ತದೆ. ಇದು ವೇದಾಂತಕ್ಕೆ ಅನುಸರಿಸಿಕೊಂಡಿರುವ ಕ್ರಮ. ಅನೇಕ ಮತದವರು ನೋಡಿಲ್ಲ, ಸರ್ವಂತರ್ಯಾಮಿ ಅಪ್ಪ ಭಗವಂತ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕವ ಅಂತ ಹೇಳ್ತಾರೆ. ಎಲ್ಲದರೊಳಗೂ ಅವನ ಇದ್ದಾನೆ. ಅನುರೇನು ತೃಣಕಾಷ್ಟಗಳಲ್ಲಿ ಪರಮಾತ್ಮ ಇದ್ದಾನೆ. ಮತ್ತ ಅವಾಗ ಅಹಂಕಾರದ ಉತ್ಪತ್ತಿಯಲ್ಲಿ ಯಾಕೆ ಹೇಳ್ರಿ, ಈ ಹೇಳುವವ ಅಹಂಕಾರ ರೂಪದಿಂದ ಹೇಳಿದ್ರು ಕೂಡ ಅಲ್ಲಿ ಯಾವುದೊಳಗೆ ಪರ್ಯವಸನ ಆಗ್ತದದು ಎಲ್ಲವೂ ಪರಮಾತ್ಮನ ಸ್ವರೂಪ ಅನ್ನುವ ಅನುಭವದೊಳಗೆ ಪರ್ಯವಸನ ಆಗ್ತದೆ. ಅವಾಗ ಇವ ಏನಾಗಿರ್ತಾನ ಅಂತ ಕೇಳಿದ್ರೆ ತನ್ನ ಸ್ವರೂಪವಾಗಿರುವುದರಿಂದ ಅಹಂಕಾರ ನಿವೃತ್ತಿ ಮಾಡ್ಕೊಳಕ್ 2 ಕ್ರಮ ಭಕ್ತಿ ಪಂಥದೊಳಗೂ ಹೇಳ್ಕೊಂಬಂದ್ರೆ ಸರ್ವಂತರ್ಯಾಮಿ. ಕನಕದಾಸರ ದೃಷ್ಟಾಂತ ಹೇಳ್ತಾರೆ ನೋಡಿ, ಇದು ಯಾಕೆ ಕಾದಂಗಿರೋ ಹಣ್ಣು ತಿಂದ್ಕೊಂಡು ಬರಪ್ಪ ಅಂತೇಳಿ ಎಲ್ಲರಿಗೂ ಕೊಟ್ಟಿದ್ರಲ್ಲ ಪುರಂದರದಾಸ್. ಕನಕದಾಸರಿಗೆ ಕೊಟ್ಟಿದ್ರು, ನೀವು ಹಂಗ ಹೇಳ್ಕೊಂಡ್ಬಂದಿದ್ದು ಒಳ್ಳೆ ಮರು ದಿವಸ
ಭಗವಂತನಿಗೆ ಗೊತ್ತು. ಯಾಕಂದ್ರೆ ಎಲ್ಲದರೊಳಗೂ ಭಗವಂತ ಇದ್ದಾಗ ಅವನ್ ಗೊತ್ತಾಗದಂಗ ತಿನ್ನೋದು ಹೆಂಗ ಅಂತ ನೋಡ. ಅವ್ನು ಯಾವ ಎಲ್ಲ ಸರ್ವಂತರ್ಯಾಮಿ. ಅಲ್ಲಿ ಪ್ರಮಾತೃತ್ವ ಅಥವಾ ಅಹಂಕಾರತ್ವ ಉಳಿದೇ ಇಲ್ಲ. ಎಲ್ಲ ಅವನ ಇರುವಾಗ ನನ್ನ ಪ್ರತ್ಯೇಕವಾಗಿ ಅಹಂಕಾರ ಎಲ್ಲೋ ಅದನ್ನು ಮುಚ್ಕೊಂಡು ತಿಂದೆ, ಇದನ್ನು ಮುಚ್ಕೊಂಡು ತಿಂದೆ, ಕೌದಿ ಹೊತ್ಕೊಂಡು ತಿಂದೆ, ಗಿಡದ ಮರಿಗೆ ಹೋಗಿ ತಿಂದೆ ಬರ್ಲಿಕ್ಕೆ ಉಂಟಾರು. ಸರ್ವಂತರ್ಯಾಮಿ ಪರಮಾತ್ಮ ಇರುವಾಗ ಅವನ್ ಗೊತ್ತಾಗದ ತಿನ್ನಕ್ಕಾಗೇ ಇಲ್ಲ ಅಂತ ತಂದಿರ್ತಾನ. ನೋಡಲ್ಲಿ ಭಕ್ತಿಬಂಧದೊಳಗಾಗಲಿ ವೇದಾಂತದೊಳಗೆ ಅವನ ನೆರಳದು, ಅವನ ಛಾಯೆ ಅದು. ಆತ್ಮ ಚೈತನ್ಯದ ಪ್ರತಿಬಿಂಬದು ಎಲ್ಲವಾಗಿ ಅದೇ ತೋರಿದ. ಇದು ಗೊತ್ತಾತಂದ್ರ ಅಹಂಕಾರ ನಿವೃತ್ತ. ಯಾರ ಮೇಲ ನೋಡು, ಏಕತ್ವಂ ಅನುಪಶ್ಯತಿ ಕಾ ಶೋಕ ಕಾ ಮೋಹ ಅಂತ ಹೇಳ್ಕೊಂಬಂದ ಈಶಾವಾಸ್ಯೋಪನಿಷತ್ತಿನೊಳಗೆ. ಎಲ್ಲವೂ ಅವನಾಗಿದ್ದಾಗ ಏಕತ್ವದೊಳಗೆ ಅನುಪಶ್ಯತಿ, ಏಕತ್ವವನ್ನು ಕಂಡುಕೊಂಡವ. ಎಲ್ಲವೂ ಅದ್ವಿತೀಯ ಬ್ರಹ್ಮಸ್ವರೂಪನೇ ಅಂತ ಏಕತ್ವದೊಳಗೆ ನಿಂತಂತವಂಗ ಯಾವುದ್ರ ಮೇಲೆ ಶೋಕ, ಯಾವುದ್ರ ಮೇಲೆ ದುಃಖ, ಯಾವುದ್ರ ಮೇಲೆ ಪ್ರೀತಿ, ಯಾವುದ್ರ ಮೇಲೆ ಮೋಹ, ತನ್ನನ್ನ ತಾ ಪ್ರೀತಿ ಮಾಡ್ಕೋಬೇಕಲ್ಲ. ಬೇರೆ ಇಲ್ಲ, ಬೇರೆ ವಸ್ತುನ ಕಾಣುದಿಲ್ಲ ಏಕತ್ವದೊಳಗೆ. ಅದಕ್ಕೆ ಯಥಾರ್ಥವಾಗಿ ಇಲ್ಲೇ ಅಹಂಕಾರವು ನಿವೃತ್ತವಾಗಲು ಆತ್ಮನು ತನ್ನ ಸ್ವರೂಪವಾಗಿರುವುದರಿಂದ ಅವನ ಅನುಭವವು ನಮಗೆ ಸಿದ್ಧವಾಗುತ್ತದೆ. ಅಡಚಣೆ ಹೆಂಗೈತಿ ಯಾವ್ದಂಗಾರೆ ಅಹಂಕಾರ. ಆ ಅಹಂಕಾರ ಮತ್ತೆ ಬೇರೆ ಯಾವುದೂ ಅಲ್ಲ. ಇಷ್ಟು ಗೊತ್ತು ಮಾಡ್ಕೊಂಡ್ರೆ ಸಾಕು. ಎರಡೂ ದೃಷ್ಟಾಂತಗಳನ್ನ ಹೇಳ್ಕೊಂಡು ಬಂದಾಗ ಅಹಂಕಾರ ಆತ್ಮ ಚೈತನ್ಯದ ಆಭಾಸ. ಅಹಮ್ಮು ಅಥವಾ ಅಹಂಕಾರ ಅನ್ನೋದು ಆಭಾಸ ಜ್ಞಾನ. ಆಭಾಸ ಜ್ಞಾನ. ಈ ಆಭಾಸ ಅಂತ ಐತಲ್ಲ, ಇಡೀ ಪ್ರಪಂಚವೆಲ್ಲವೂ ಆಭಾಸ ರೂಪದೊಳಗನೆ ಇಟ್ಟುಕೊಂಡದ. ಯಾವುದು ಸತ್ಯ ಅಲ್ಲ. ಸತ್ಯ ಇರೋದು ನಿಮ್ಮ ಸ್ವರೂಪ ಒಂದ. ನಮ್ಮ ಸ್ವರೂಪ ಬಿಟ್ಟರೆ ಬೇರೆ ಯಾವುದೊಂದನೇ ಇಲ್ಲ. ಎಲ್ಲೇ ಹುಡುಕರ ನೀವು ಹಬ್ಬ ಅಂದ್ರೆ ಇಂದ್ರಿಯ ಅಂತಃಕರಣಾದಿಗಳನ್ನ ಬಳಸಿಕೊಂಡೆಲ್ಲ ವ್ಯವಹಾರ ಮಾಡೋದು. ಆ ಇಂದ್ರಿಯ ಅಂತಃಕರಣಾದಿಗಳಲ್ಲಿ ಆಗುವ ಜ್ಞಾನ ಆಭಾಸ ಏನು ಯಥಾರ್ಥ. ಅನುಭವದಾಗ ನೋಡ್ಕೊಟ್ಟು ಬರೀ ಸುಮ್ಮನೆ ಶಾಸ್ತ್ರ ಹಿಂಗ್ ಹೇಳ್ತತಿ ಅಂತಂದ್ರ ಅಲ್ಲ. ನಾ ಪ್ರತ್ಯಕ್ಷ ನೋಡೇನಲ್ರಿ. ನೀ ಪ್ರತ್ಯಕ್ಷ ಆಣೆನ ಪ್ರತ್ಯಕ್ಷ ನೋಡಿ, ಬೆಂಕಿ ಮನೆಗೆ ಬಿದ್ದು ಉರಿತಾ ಇರುವುದನ್ನು ನೀ ಪ್ರತ್ಯಕ್ಷ ನೋಡಿ, ಆನೆಯನ್ನು ಪ್ರತ್ಯಕ್ಷ ನೋಡಿ, ಅಲ್ಲಿ ಕಟ್ಟಿರುವಂತಹ ದನಕರಗಳ ಚಿತ್ಕಾರ, ಅವು ಊರಿ ಹೊರಗೆ ಬಂದವ, ಹರ್ಕೊಂಡು ಹಗ್ಗ ಹರ್ಕೊಂಡ ಬೆಂಕಿ ಶಾಖೆಗೆ ಹರ್ಕೊಂಡು ಹೊರಗೆ ಬಂದವ, ಅದನ್ನು ನೋಡಿ. ಈ ಎಲ್ಲಾ ಸಮಗ್ರ ಜ್ಞಾನ ನಿಮಗಿನ ಆಭಾಸದಿಂದ ಅಂತಃಕರಣದೊಳಗೆ ಆಗುವ ಜ್ಞಾನ ಆಭಾಸದಿಂದ ಆಗಿದೆಯೋ ಅಥವಾ ಪ್ರತ್ಯಕ್ಷ ಆಗಿರೋದು? ಓಡಿ ಒಳಗೆ ಬಂದಿಲ್ಲ, ಅದು ಮನುಷ್ಯನೇ ಒಪ್ಕೊಂಡಿಲ್ಲ. ಬರೀ ಆಭಾಸ. ಯಾವುದೇ ಪ್ರಪಂಚದ ಘಟನಾದಿಗಳೆಲ್ಲವೂ ಆಭಾಸ ರೂಪದಿಂದಲೇ ಜ್ಞಾನ ಆಗಿದೆ. ಎಲ್ಲೇ ಆತ್ಮ ಚೈತನ್ಯದ ಆಭಾಸದೊಳಗನೆ ವ್ಯವಹಾರ ಇಟ್ಕೊಂಡದ. ಇದನ್ನ ಯಾರು ಗೊತ್ತಿಸ್ಕೊತಾರ ಇದು ಯಥಾರ್ಥವಾಗಿ ಇರುವುದಲ್ಲ, ಬರೀ ತೋರ್ತತಿ. ಆಭಾಸದ ಕ್ರಿಯಾಕಾರಿಗಳ ಅವು ಸತ್ಯ ಅಲ್ಲ. ಆ ಬುದ್ಧಿ ಯಾವ ರೂಪದಿಂದ ನಿರ್ಣಯ ಮಾಡಿದ್ರು
ಅನಾತ್ಮ ರೂಪವಾಗಿ ಅಂದ್ರೆ ಪರಿವರ್ತನ ಹೊಂದುವಂತ ವಸ್ತುಗಳ ವಿವೇಕದಿಂದೊಡಗೂಡಿ ಬುದ್ಧಿ ನಿರ್ಣಯ ಮಾಡಿದಾಗ ಅದು ಎಂದು ಶಾಶ್ವತ ಅಲ್ಲ ಅಂತ ಅನುಭವ ಬರ್ತದಲ್ಲ. ಅದರದ ಇರುವೆಂಬ ಬುದ್ಧಿ ಅದು ಪರಿವರ್ತನ ಹೊಂದುವುದಿಲ್ಲ. ಆತ್ಮನ ಇರುವನ್ನ ಬಗೆ ಬಗೆಯ ರೂಪದೊಳಗ ಕಾಣುವ ಈ ಅಂತಃಕರಣಾದಿಗಳು ಆಭಾಸ ಚೈತನ್ಯದಿಂದಾಗುವ ಅನುಭವಗಳವು. ಆತ್ಮ ಸ್ವರೂಪದೊಳಗೆ ಅನುಭವಾದಿಗಳು ಯಾವುದೊಂದು ಇಲ್ಲ. ಅನುಭವಕ್ಕನುಸರಿಸಿಕೊಂಡು ನೋಡಿ, ಯಥಾರ್ಥವಾಗಿ ಅನುಭವಕ್ಕನುಸರಿಸಿಕೊಂಡು ಕಂಡಾಗ ಯಾವ್ದಾರ ಇರಲಿ, ಈ ಪ್ರಪಂಚದೊಳಗೆ ಈಗಲ್ಲ ರಾಜ ಮಹಾರಾಜರು ಋಷಿಮುನಿಯಾದಿಗಳು ಆ ಕಾಲದಾಗಿಂದ ನೋಡಿದ್ರು ಕೂಡ ಸತ್ಯ, ತ್ರೇತ, ಕೃತ, ದ್ವಾಪಾರ, ಕಲಿ ಈ 4 ಯುಗಗಳು ಬರೀ ಆಭಾಸ ರೂಪದಿಂದನೇ ಇವೆಲ್ಲಾ ಘಟನಾದಿಗಳು ನಡೆದಿರೋದು. ಯಾರು ವ್ಯವಹಾರ ಮಾಡಿದ್ರು ಆಭಾಸ ರೂಪದಿಂದನೇ. ಈ ಆಭಾಸಕ್ಕನ ಎಷ್ಟು ಸತ್ಯತ್ವ ಕೊಟ್ಟು ನಾವು ಅಭಿಮಾನಿಗಳಾಗೇವಿ. ಯಾವುದಕ್ಕ? ಇದ್ದುದಕ್ಕಲ್ಲ, ಇದ್ದುದಕ್ಕ ಸತ್ಯತ್ವವನ್ನು ಕೊಟ್ಟವರು ಸ್ವರೂಪ ಸೂರ್ಯ ಚಂದ್ರಾದಿಗಳಿರುವ ಪರ್ಯಂತ ಇರ್ತದೆ ಅವ್ರ ಹೆಸರು. ನಮ್ಮಜ್ಜ, ಅವ್ರಜ್ಜ ಎಷ್ಟು ಮಂದಿ ಆಗಿ ಹೋಗ್ಯಾರ ಏನೋ, ಯಾರದಾರ 5 ಜನ ಅವ್ರ ಹೆಸರೇ ಗೊತ್ತಿರೋದಿಲ್ಲ ನಮ್ಗೆ. ಆದ್ರೆ ಸತ್ಯವನ್ನು ಪರಿಪಾಲನೆ ಮಾಡ್ಕೊಂಡ್ ಬಂದವರು, ಆಭಾಸ ಅಲ್ಲ ಯಥಾರ್ಥ ಜ್ಞಾನದ ಬಗ್ಗೆ ವಿವೇಕ ಮಾಡ್ಕೊಂಡು ಬಂದವ್ರ ಹೆಸರು ಇನ್ನೂ ತನಕ ಇರ್ತಾವ. ನಮಗ ಆ ಹೆಸರು ಬೇಕಾಗಿಲ್ಲ, ಯಥಾರ್ಥ ಸ್ವರೂಪ ಜ್ಞಾನ ಆದ್ರೆ ಸಾಕಾಗತ್ತೆ. ಈ ಹುಟ್ಟು ಸಾವು ಈ ಭವಬಂಧನ ಬೇಡ ಆಗೈತಿ. ಈಗ ಈ ಭವದೊಳಗೆ ಬರುದು ಹೋಗುದು ಇದು ಬೇಡ ಆಗೈತಿ. ಇದರಿಂದ ಮುಕ್ತನಾಗ್ಬೇಕು. ಅದರಿಂದ ಮುಕ್ತನಾಗಬೇಕಾದ್ರೆ ಅಹಂಕಾರ ನಿವೃತ್ತಿ ಮಾಡ್ಕೋಬೇಕು. ಅಹಂಕಾರ ನಿವೃತ್ತಿ ಅಂದ್ರೆ ಅಹಂಕಾರ ಅಂದ್ರೆ ಏನಿದು ಅಂತ ವೇದಾಂತಕ್ಕನುಸರಿಸಿಕೊಂಡ್ರೆ ಆತ್ಮ ಚೈತನ್ಯದ ಆಭಾಸ. ಮತ್ತೆ ಈ ಆಭಾಸದ ಬೆನ್ನತ್ತಿ ಪ್ರಪಂಚದ ಅಸ್ತಿತ್ವತೆಯನ್ನ ಅದು ನಾವು ಏನಂತ ಕರ್ಕೊಂಡು ಆ ಕರ್ತೃವಿನ ಸ್ವಾಧೀನ ಇಲ್ಲವ. ಕರ್ತೃವಿನ ಅಧೀನ ಐತೇನ್ರಿ ಈ ಪ್ರಪಂಚ? ಎಲ್ಲ ವಸ್ತುತಂತ್ರ ರೂಪವಾಗಿನೇ ಇರ್ತದೆ, ಕರ್ತೃತಂತ್ರ ಏನೂ ಇಲ್ಲ. ಆದ್ರೂ ನಮಗೆ ಅದ್ರ ಮೇಲೆ ಅಭಿಮಾನ ನೋಡ, ಅಷ್ಟು ಅಭಿಮಾನಿಸ್ಕೊಂಡಿವ ನಾವು ಅಹಂಕಾರವನ್ನು. ಇದನ್ನ ನೀವು ವೃತ್ತಿ ಮಾಡ್ಕೋಬೇಕು. ಹೀಗೆ ಅನುಭವಕ್ಕೆ ಬಂದ್ರೆ ಇದು ಎಲ್ಲ ಆಭಾಸ ರೂಪದ ಚೈತನ್ಯ ಅಂತ ಗೊತ್ತಾತು ಅಂದ್ರೆ ಯಾವ್ದ್ರ ಮೇಲೆ ಮೋಹ ಬರ್ತದೆ ನಿಮಗೆ? ಆಭಾಸ ಮತ್ತು ಆತ್ಮ ಚೈತನ್ಯ ಇವೆರಡು ಭಿನ್ನಲ್ಲ, ಒಂದ ಏಕತ್ವಂ ಅನುಪಶ್ಯತಿ. ಏಕತ್ವದೊಳಗೆ ನಿಂತಾಗ ಆ ಆಭಾಸ ಅಂದ್ರೆ ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಎಲ್ಲಿ ಇಟ್ಟುಕೊಂಡಿಲ್ಲ, ನಮ್ಮ ಆತ್ಮನನ್ನ ಆ ರೂಪದೊಳಗೆ ಕರ್ಕೊಂಡೇವಿ. ಇದು ಅಧ್ಯಾಸ ರೂಪದಿಂದ ಬಂದಿರುವ, ಅವಿದ್ಯೆಯಿಂದ ಬಂದಿರುವ ಈ ಆಭಾಸ ಜ್ಞಾನ ಇದು ಯಾವುದು ಸತ್ಯ ಅಲ್ಲ, ಹುಷಿ ತೋರಿಕೆ ಅಂತ ನಿಶ್ಚಿತ ಆತಂದ್ರ ಅಲ್ಲೇ ಅಹಂಕಾರಕ್ಕೆ ಏನಾದ್ರೂ ಬೆಲೆ ಇರುತ್ತಾರೆ? ಇರುವುದಿಲ್ಲ. ಅದಕ್ಕಿಲ್ಲೇ ಸ್ವಪ್ರಾಮಾಣಿಕನೆಂಬುದು ಸ್ವಯಂ ವೇದ್ಯವೆಂಬುದಕ್ಕೆ ಪರ್ಯಾಯವೆಂದು ಒಪ್ಪಬೇಕು. ಅವನ ಪ್ರಮಾಣ ಆತ್ಮ ಚೈತನ್ಯಕ್ಕ ಈ ಆಭಾಸ ರೂಪದ ಅಹಂಕಾರ ಪ್ರಮಾಣ ಆಗಿದೆ. ಹೇಗ? ಆಭಾಸ ರೂಪದ ಪ್ರಮಾಣ ಅವನು ಬಿಟ್ಟು ಅಲ್ಲ ಅಲ್ಲದು, ಅವನ್ನ ಇನ್ನೊಂದು ರೂಪದ ಕರೆದಿಲ್ಲ.
ಎಲ್ಲ ಒಂದನ. ಪೇಷಂಟ್ ನೋಡುವಾಗ ಡಾಕ್ಟರ್ ಅಂತ ಕರೀತಾರ. ಡಾಕ್ಟರು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ರಂದ್ರ ಮಕ್ಕಳಿಗೆ ತಂದೆ ಆಗ್ತಾನ, ಹೆಂಡತಿ ಗಂಡ ಆಗ್ತಾನ. ತಂದೆ ತಾಯಿ ಇದ್ರ ಅವ್ರಿಗೆ ಮಗ ಆಗ್ತಾನ. ಅವೊಬ್ಬನ ಎಲ್ಲ ದೃಷ್ಟಾಂತಗಳು ನಿಮ್ಗೇನ್ ನಾನು ಹೇಳ್ಬೇಕಾದದ್ದಿಲ್ಲ, ಗೊತ್ತಿದೆ. ಅದರಲ್ಲಿ ಅಹಂಕಾರ ನಿವೃತ್ತವಾಗಲು ಒಮ್ಮೆಲೆ ಈ ಅಹಂಕಾರ ನಿವೃತ್ತನಾಗಿ ನೋಡಿಕೊಂಡ್ರ ಇದು ಎಲ್ಲವೂ ಆಭಾಸ ರೂಪದಿಂದ ಒಡಗೂಡಿ ಈ ಅಹಂಕಾರ ಇಟ್ಕೊಂಡದ. ಈ ಆಭಾಸ ಅನ್ನೋದು ಆತ್ಮ ಚೈತನ್ಯದ ಪ್ರತಿರೂಪವೇ ಅಂತ ಯಾರಿಗೆ ನಿಶ್ಚಯ ಆಗಿರ್ತದ ನೋಡು, ಅವಾಗ ಅಹಂಕಾರ ಆಗಿ ಉಳಿದಿರೋದಿಲ್ಲ, ಆತ್ಮ ಸ್ವರೂಪನಾಗಿ ಅನುಭವ ಬರ್ತತಿ ಅಂತ ಹೇಳ್ತಾರ. ಇದಕ್ಕೆ ಬೃಹಜ್ಞಾನವಾದ ಎದಕ್ಕೆ ಬೇಕು? ವಾಕ್ಯದಿಂದಲೇ ಜ್ಞಾನ ಆಗಿರ್ತದಲ್ಲ. ಆತ್ಮನು ತನಗೆ ತಾನೇ ಪ್ರಮಾಣವಾಗಿರುತ್ತಾನೆ, ಮತ್ತೊಂದು ಪ್ರಮಾಣವನ್ನು ಬಯಸುವವನಲ್ಲ. ಸ್ವಪ್ರಮಾಣಕನು ಎಂದರೆ ತಾನೇ ಪ್ರಮಾಣವು ತಾನೇ ಪ್ರಮೇಯವು ಎನ್ನುವ ಮೀಮಾಂಸಕರ ಮತವೆಂದು ತಿಳಿಯಬಾರದು. ಮೀಮಾಂಸಕರು, ಪೂರ್ವ ಮೀಮಾಂಸಕರು, ಉತ್ತರ ಮೀಮಾಂಸಕರು ಅವ್ರ ಮತ್ತೆ ಹೀಗೆ ಹೇಳ್ತಾರ. ಅವರು ಪೂರ್ವ ಮೀಮಾಂಸಕರು ಸೃಷ್ಟಿ ರಚನೆ ಹೇಳುವಾಗ ಹೇಳಿ, ಅಪ್ಪ ಬ್ರಹ್ಮ ನಿಮಿತ್ತ ಕಾರಣನೂ ಹೌದು, ಉಪಾದಾನ ಕಾರಣನೂ ಹೌದು, ಸಹಕಾರಿ ಕಾರಣನೂ ಅವನ, ಉಪಾದಾನ ಕಾರಣನೂ ಅವನ, ನಿಮಿತ್ತ ಕಾರಣನೂ ಅವನ ಇದನ್ನೆಲ್ಲ ಸೃಷ್ಟಿ ಮಾಡ್ಯಾನ. ಅವ್ರು ಹಾಗೆ ಹೇಳ್ತಾರೆ. ಪ್ರಮಾಣ ಎಲ್ಲ ಪ್ರಮಾಣಗಳನ್ನು ಬಳಸಿಕೊಂಡು ಹೇಳ್ತಾರೆ. ಆ ರೂಪದ ಕಲ್ಪನಾ ಅಲ್ಲಿ ಅಹಂಕಾರ ರೂಪವಾಗಿರುವಂತಹ ಆಘಾತ, ಅಹಂಕಾರ ಒಂದನ್ನು ಇಟ್ಕೊಂಡ್ಬಿಡ್ರಿ. ವಿಷಯಾದಿಗಳು ಬಹುರೂಪವಾಗಿರ್ತಾವ, ಅವನು ಎಲ್ಲದರ ಒಟ್ಟಾರ್ಥವೇ ಅಹಂಕಾರ. ಆದಿ ಭೌತಿಕ ಪ್ರಪಂಚ, ಆದಿ ದೈವಿಕ ಪ್ರಪಂಚ, ಆಧ್ಯಾತ್ಮಿಕ ಪ್ರಪಂಚ, ಇದನ್ನೆಲ್ಲವನ್ನು ಒಳಗೊಂಡದ್ದ ಅಹಂಕಾರ. ಈ ಅಹಂಕಾರ ಮಾತ್ರ ಯಾವುದೂ ಅಲ್ಲ, ಆತ್ಮ ಚೈತನ್ಯದ ಆಭಾಸ. ಇದು ನಿಶ್ಚಿತ ಮಾಡ್ಕೊಂಡು ಬಿಡುದು. ಈ ವಿಷಯಾದಿಗಳನ್ನ ತಂದು ಹಾಕಿ ಅದನ್ನೆಲ್ಲ ಅಲ್ಲಗಳದ ನೇತಿಗಳ ಕೊಟ್ಟ ಬಂದ್ಬಿಟ್ಟಾರೆ ಈಗಾಗಲೇ. ಮನ ಅಲ್ಲ, ಬುದ್ಧಿ ಅಲ್ಲ, ಚಿತ್ತ ಅಲ್ಲ, ಪ್ರಾಣ ಅಲ್ಲ, ಯಾವುದೂ ನಾನಲ್ಲ, ಗುರು ಅಲ್ಲ, ಶಿಷ್ಯ ಅಲ್ಲ, ಮಾತಾ ಅಲ್ಲ, ಒಂದು ಅಲ್ಲ, ಪಿತ ಅಲ್ಲ, ಎಲ್ಲಾನು ಹೇಳ್ಕೊತ ಬಂದಾರ ಇಲ್ಲ ಅಂತ. ನಿರ್ವಾಣ ಸೃಷ್ಟಿಕದವ್ರು ಹೇಳ್ಕೊತ ದಿನ ಹೇಳ್ತಾರ ನೋಡ್ರಿ. ಮನಸ್ಸಲ್ಲ, ಬುದ್ಧಿ ಅಲ್ಲ, ಅವನ್ನೆಲ್ಲ ಅಲ್ಲಗಳದಾರ. ಈಗ ಅಹಂಕಾರ ಅಂದ್ರೆ ಏನು, ಅದನ್ನ ಹ್ಯಾಗ ನಿವೃತ್ತಿ ಮಾಡ್ಕೋಬೇಕು? ಅದು ಭಿನ್ನ ಆಗಿದ್ರೆ ನಿವೃತ್ತಿ ಮಾಡ್ಕೊಳಕ್ ಬರ್ತದೆ. ಆತ್ಮನನ್ನು ಬಿಟ್ಟು ಬೇರೆ ಒಂದು ವಸ್ತು ಆದ್ರೆ ಅದನ್ನ ತೆಗೆದಿಟ್ಟು ಬಿಡೋನು, ಬೇಡ ವಿಷ ಬರೀ ಅಂತ ತೆಗೆದಿಡಕ್ ಬರ್ತದೆ. ಆತ್ಮ ಚೈತನ್ಯವನ್ನು ಬಿಟ್ಟು ಸ್ವತಂತ್ರವಾಗಿ ಅದ ಇಲ್ಲ, ಅದರದ್ದು ನೆರಳದು. ನೆರಳನ್ನು ಬಿಟ್ಟು ನಮಗಿರಕ್ ಬರ್ತತೆ? ಅದರದ್ದು ನೆರಳದು. ಅದು ನೋಡ, ಅವಾಗ ಮಾತ್ರ ನಿವೃತ್ತಿ ಆಗ್ತದೆ. ಅದನ್ನ ಪ್ರವೃತ್ತ ರೂಪದಲ್ಲಿ ಬಳಸ್ಕೊಳಕ್ಕೂ ಬರ್ತೈತಿ, ನಿವೃತ್ತನಾಗಿ ಇರಕ್ಕೂ ಬರ್ತದೆ. ಯಾವಾಗ ಅಹಂಕಾರ ನಿವೃತ್ತಿ ರೂಪವಾಗಿ ನಿಶ್ಚಿತವಾಗುತ್ತೋ ಅವಾಗ ನೀವು ನಿಮ್ಮ ಸ್ವರೂಪದಲ್ಲಿ ಇರ್ತೀರಿ ವಿನ ಮತ್ತೊಂದು ಕಡೆ ಇರುವುದಿಲ್ಲ. ಇದನ್ನ ನಿಶ್ಚಯ ಮಾಡ್ಕೋಬೇಕಿಲ್ಲ. ಇದನ್ನ ಮಾಡೋದು ಸಾಧಕರು ಸ್ವಪ್ರಯತ್ನದಿಂದ ಮಾಡ್ಕೋಬೇಕ. ಓಹೋ, ಆತ್ಮ ಚೈತನ್ಯದ ಆಭಾಸ ಅಹಂಕಾರ ಅಂತ ಹೇಳ್ಯಾರು. ಅದನ್ನ ನೋಡಿಕೊಳ್ಳುವ ವ್ಯವಹಾರ ಮಾತ್ರ ತಮಗೆ ಅಲ್ಲ, ಸಾಧಕರಿಗೆ ನೋಡ್ಕೋಬೇಕದ. ಈ ಅಂತಃಕರಣಾದಿಗಳನ್ನು ಇಟ್ಟುಕೊಂಡು ಎಲ್ಲ ವ್ಯವಹಾರ ಮಾಡಿದ್ದೆಲ್ಲವೂ ಆಭಾಸ ರೂಪದಿಂದ ಒಡಗೂಡಿದ್ದನ. ಆಭಾಸ ಚೈತನ್ಯ ಏನೈತಿಲ್ಲ, ಇದು ಆತ್ಮ ಚೈತನ್ಯವನ್ನ ಬಿಟ್ಟು ಸ್ವತಂತ್ರವಾಗಿಲ್ಲ. ಅದ ಆತ್ಮ ಚೈತನ್ಯವನ್ನ ಇನ್ನೊಂದು ರೂಪದೊಳಗೆ ವ್ಯವಹಾರ ಮಾಡ್ಕೊಂಡೇನೆ. ಆದ್ರೆ ವ್ಯವಹಾರ ಯಾವುದು ಸತ್ಯಲ್ಲ ಅಂತ ಯಾವಾಗ ನಿಶ್ಚಿತ ಆಗ್ತದೋ ಅವಾಗ ನೀವು ನಿಮ್ಮ ಸ್ವರೂಪದಾಗ ಇರ್ತೀರಿ ವಿನ
ಅಹಂಕಾರದ ಆಭಾಸ ರೂಪದಿಂದಿರುವ ಅಹಂಕಾರದ ರೂಪ ಕಳಚಿಕೊಂಡಿರ್ತದೆ. ಅದಾಗಿದ್ದಾಗ ಇದಾಗಿರಕ್ಕೆ ಬರುವುದಿಲ್ಲ. ಅದಕ್ಕೆ ಎಲ್ಲವೂ ಬ್ರಹ್ಮ ಸ್ವರೂಪವಾಗಿನೇ ಇದ್ದಾಗ ಈ ಎಲ್ಲವೂ ಅನ್ನೋದಕ್ಕೆ ಅರ್ಥ ಏನು? ಎಲ್ಲವೂ ಬ್ರಹ್ಮ ಸ್ವರೂಪ. ಸರ್ವಂ ಅಂತ ಹೇಳ್ತಾರೆ ನೋಡಿ, ಸರ್ವಂ ಕಲ್ವಿದಂ ಬ್ರಹ್ಮ. ಸರ್ವಂ ಇದೆಲ್ಲವೂ ಏನೇನು ಕಲ್ಪನಾ ಮಾಡ್ಕೊಂಡು ಇದು ಎಲ್ಲವೂ ಆದಿ ಭೌತಿಕ ಇರಬಹುದು, ಆದಿ ದೈವಿಕ ಇರಬಹುದು, ಆಧ್ಯಾತ್ಮಿಕ ಇರಬಹುದು. ಇವೆಲ್ಲ ಕಲ್ಪನೆ. ಈ ಎಲ್ಲ ಕಲ್ಪಿತವಾಗಿರುವಂತಹದ್ದೆಲ್ಲವೂ ಇದು ಬ್ರಹ್ಮನ ವಿನ ಮತ್ತೊಂದಲ್ಲ. ಇದನ್ನ ನಿಶ್ಚಯ ಮಾಡ್ಕೋಬೇಕು. ನಿಶ್ಚಯ ಮಾಡ್ಕೊಳ್ಳೋದನ್ನ ನೀವು ಎಷ್ಟು ವರ್ಷ ಅಹಂಕಾರ ಬಂದಾಗ, ಅಂದ್ರೆ ಪರಮಾತ್ಮ ಇದ್ದಾಗ ಪರಮಾತ್ಮನ ಇಟ್ಟುಕೊಂಡು ಏನು ವ್ಯವಹಾರ ಮಾಡ್ತೇವೆ, ಇದು ಎಲ್ಲ ಅದಕ್ಕನ್ನು ಈಶ್ವರಾರ್ಪಣ ಭಾವದಿಂದೊಳಗೂಡಿ ಕರ್ಮ ಮಾಡಿದ್ರ ಫಲದ ಅಪೇಕ್ಷೆ ಬಿಟ್ಟಿರ್ತಾನವ. ಫಲತ್ಯಾಗ, ಅಹಂಕಾರ ತ್ಯಾಗ, ಫಲತ್ಯಾಗ, ದ್ವಂದ್ವ ಬುದ್ಧಿ, ಎರಡೆಂಬುವ ಬುದ್ಧಿ ಇಲ್ಲ. ಪರಮಾತ್ಮನ ಇರುವಿಕೆ ಒಂದು ಬುದ್ಧಿ, ಅನಾತ್ಮಗಳ ಇರುವಿಕೆಯ ವಿಷಯವನ್ನು ಮಾಡ್ಕೊಳ್ಳೋ ಬುದ್ಧಿ ಎರಡದವಲ್ಲ ಒಬ್ಬರಿಗೆ. ಒಬ್ಬರಲ್ಲಿನೂ ಇವು ಇರ್ತಾವ. ಹಿಂಗೆ ದ್ವಂದ್ವ ಬುದ್ಧಿ ಇಲ್ಲಲ್ಲೇ. ಅದಕ್ಕೆ ಯಥಾರ್ಥ ರೂಪದೊಳಗ ನಾವು ಈ ಅಹಂಕಾರ ನಿರಶನ ಅಥವಾ ನಿವೃತ್ತಿ ಇದನ್ನು ತಿಳಿದ್ರೆ ಮಾತ್ರ ನಿವೃತ್ತಿ ಆಗ್ತೈತಿ. ಅಹಂಕಾರ ಇಟ್ಕೊಂಡ ಇದೆಲ್ಲ ಪರಮಾತ್ಮನ ಸ್ವರೂಪ ಅಂತ ನಿಶ್ಚಿತ ಆದವ ಮಾತ್ರ ಅಹಂಕಾರ ಉಳಿಯುವುದಿಲ್ಲ. ಅವಾಗ ಅವ ಆತ್ಮ ಸ್ವರೂಪನಾಗಿರ್ತಾನ, ಬ್ರಹ್ಮ ಸ್ವರೂಪನಾಗಿರ್ತಾನ. ಅವನಲ್ಲಿ ದ್ವಂದ್ವ ಇರುವುದಿಲ್ಲ. ಭಗವದ್ಗೀತೆಯೊಳಗೆ ಬಹಳ ಸುಂದರವಾಗಿ ಕರ್ಮನ ಯಾವ ಯೋಗ ಮಾಡ್ಕೊಂಡ್ರೆ ಆತ್ಮತತ್ವದೊಳಗೆ ನಿಲ್ಲಾಕ ನೋಡ. ಅದಕ್ಕೆ ಕರ್ಮ ಯೋಗ ದಕ್ಕಿದವಾಗ ಮುಂದೆ ಧ್ಯಾನ ಯೋಗ ದಕ್ಕತ್ತೆ, ಇಲ್ಲ ಅಂತ ದಕ್ಕುದಿಲ್ಲ ಅಂತ ಹೇಳ್ಯಾರ. ಕರ್ಮನ ನೀಟಾಗಿ ಮಾಡಕ್ ಬರಲಿಲ್ಲ ಅಂದ್ರೆ ನಾವು ಧ್ಯಾನ ಮಾಡ್ಲಿಕ್ಕೆ ಸಾಧ್ಯನೋ ಇಲ್ಲ. ಕರ್ಮನ ಯೋಗ ರೂಪದಲ್ಲಿ ನಾವು ಅದನ್ನ ಕರ್ಮಾದಿಗಳನ್ನ ಬಳಸಿಕೊಂಡ್ರೆ ಈಶ್ವರಾರ್ಪಣ ಭಾವದಿಂದ ಮಾಡಿದ್ರೆ ಕರ್ತೃನ ಇಲ್ಲ. ಎಲ್ಲ ಪರಮಾತ್ಮನ ಕರ್ಮನ ಇದು. ಅದನ್ನ ಇಲ್ಲಿ ಮಾಡೋಕ ಅವನ ಪ್ರೇರಣೆ ಆಗ್ಯದ, ನಾ ಮಾಡ್ಲಿಕ್ಕತ್ತೀನಿ. ಅದ್ರ ಫಲ ಅಫಲಗಳು ಅವನು ಹೇಳಿದ್ದ, ನನಗೇನು ಸಂಬಂಧ? ನೋಡಲ್ಲಿ ಕರ್ತೃತ್ವ ಐತೇನ್ರಿ? ಈಶ್ವರಾರ್ಪಣ ಭಾವದಿಂದ ಒಡಗೂಡಿ ಕರ್ಮ ಮಾಡಿದ್ರೆ ಅದ್ರ ಫಲ ಅಫಲಗಳು ಅವು ಹೋಗ್ತಾವ. ನಮಗ್ ಬರುದೇ ಇಲ್ಲ. ಕರ್ತೃತ್ವ ಭಾವನೆ ಇರುವುದಿಲ್ಲ. ಆ ಕರ್ಮ ಮಾಡಿದ್ರೆ ಅದ್ರ ಪಾಪ ಪುಣ್ಯ ಈ ಕರ್ತೃತ್ವ ಭಾವ ಇದ್ರೆ ಮಾತ್ರ ಬರ್ತದೆ. ನಾವು ಕರ್ತೃತ್ವ ಭಾವ ಇರುವುದಿಲ್ಲ, ಆ ಪುಣ್ಯನೂ ಬರುವುದಿಲ್ಲ, ಪಾಪನೂ ಬರುವುದಿಲ್ಲ, ಅವು ಹೋಗ್ತದ. ಮತ್ತೆ ವಿಜನ್ಮ ಬಾ ಅಂದ್ರೆ ಏನ್ ಬರ್ತದೆ ಇವಾಗ? ಪುಣ್ಯದ ಲೇಪನೂ ಇಲ್ಲ, ಪಾಪದ ಲೇಪನೂ ಇಲ್ಲ. ಯಾಕೆ? ಭಾವ ಏನದವ? ಯಾವ ಕರ್ಮ ಮಾಡಿದ್ರು ಈಶ್ವರಾರ್ಪಣ ಭಾವದಿಂದ ಮಾಡ್ತಿರ್ತಾನ. ಎಲ್ಲ ಭಗವಂತಂದಂತ ಮಾಡಿದರ ನಂದು ಬರೀ ನೋಡು, ನಾಟಕದೊಳಗೆ ಪಾತ್ರ ಮಾಡೋರಿಗೆ ಗಲ್ಲಿ ಎಷ್ಟಾಗೈತಿ ಏನಾರ ಚಿಂತಿರ್ತೇನ ಅವ್ರಿಗೆ? ಸುಮ್ಮನೆ ಪಾತ್ರ ಮಾಡೋದಷ್ಟೇ ಕೆಲಸ. ಅದ್ರ ಲಾಭ ನಷ್ಟ ಮಾಲಕರಿರ್ತೈತಿ. ನಮಗೆ ನಾವು ಅಭಿನಯ ಮಾಡೋದಷ್ಟೇ ಕೆಲಸ. ಹಾಗೆ ಇಲ್ಲ, ಈ ಪ್ರಪಂಚದೊಳಗೆ ಪರಮಾತ್ಮ ನಮ್ಮನ್ನ ಪಾತ್ರಧಾರಿಗಳನ್ನಾಗಿ ಕಳಿಸ್ಯಾನ, ಅಷ್ಟು ಮಾಡೋದಷ್ಟೇ. ಅದಕ್ಕೆ ಸರ್ವಾರ್ಪಣ ಭಾವ ಅಂತ, ಈಶ್ವರಾರ್ಪಣ ಭಾವ. ಹಾಗರ ತಿಳ್ಕೊಂಡು ಕರ್ಮ ಮಾಡಿದ್ರ ಕರ್ತೃವಿಗೆ ಲೇಪ ಆಗೋದಿಲ್ಲ. ಇಲ್ಲ, ವೇದಾಂತಿಗಳಂತೆ ಇದೆಲ್ಲವೂ ಆತ್ಮ ಚೈತನ್ಯದ ಆಭಾಸ ಅಂತ ನಿಶ್ಚಯ ಮಾಡ್ಕೊಂಡ್ರ ಇಲ್ಲಿ ನಮಗ ಸಂಸ್ಕಾರ ಆಗ್ಬೇಕು. ನೋಡ್ರಿ, ಯಾವಾಗ ಕರ್ತೃವಿನ ದೂರವಾಗಿದ್ದುಕೊಂಡು
ನಾವ್ ಎಲ್ಲಿ ಪರ್ಯಂತ ಇದ್ರಾಗ ಹಾಕೋದು ಅದ್ರ ಬರ್ತಾವ ಅವ ಸುಮ್ಮನೆ ಕಿರಿಕಿರಿ ಮಾಡ್ಬೋದು 10,000 ಕೊಡ್ರಿ ವಾಟ್ಸಪ್ದಾಗ ಅದು ಹಾಕೋದು ಬರ್ತದ ಸರ್. ರೇವಣ್ಣರೇ ಫೋನ್ ಮಾಡ್ಕೊಳ್ರಿ. ಶಿವಣ್ಣವ್ರೆ ಹಾ ಸಾರಿ ಸರ್, ಓಕೆ ಸರ್. ಅದಕ್ಕ ಯಥಾರ್ಥವಾಗಿ ಅನುಭವಾನುಸಾರಿಯಾಗಿ ನಾವು ಕಂಡಾಗ ಅದನ್ನ ಯಥಾರ್ಥ ನೋಡ್ಕೋಬೇಕು ನಾವು. ಎರಡೂ ರೂಪದಿಂದ ಇಲ್ಲೇ ಈ ಅಹಂಕಾರ ನಿವೃತ್ತ ಅಥವಾ ನಿವೃತ್ತಿ ಮಾಡಿಕೊಳ್ಳುವಂತ ಕ್ರಮವನ್ನ ಹೇಳ್ಕೊಂಡಾರ. ಅದಕ್ಕಿಲ್ಲೇ ಅವ ಸ್ವಪ್ರಮಾಣಕನು ಎಂದರೆ ತಾನೇ ಪ್ರಮಾಣವು ತಾನೇ ಪ್ರಮೇಯವು ಎನ್ನುವ ಮೀಮಾಂಸಕರ ಮತದಂತೆ ತಿಳಿಯಬಾರದು. ಸ್ವಪ್ರಮಾಣಿಕ ಸ್ವಯಂ ವೇದ್ಯ ಎಂಬ ಮಾತುಗಳಿಗೆ ಒಂದೇ ಅರ್ಥ. ಸ್ವಯಂ ವೇದ್ಯ ಎಂಬ ಬೋಧನೆಯ ಪಾಠಕ್ಕೂ ಇದೇ ಅರ್ಥ. ಇಲ್ಲೇ ರಾಮತೀರ್ಥರ ಪಾಠ ಬೋಧನಿಧಿಯ ಪಾಠ ಅಂತ ಇಟ್ಕೊಂಡವ. ಅಲ್ಲಿ ಯಾವದನ್ನ ಯಾವ ಸಮಯಕ್ಕೆ ಬಳಸಬೇಕು ಅಂತ ಇರ್ತದಲ್ಲೇ ಆ ನಿಧಿ ಪಾಠ ಬೋಧನಿಧಿ ಪಾಠದ ಕ್ರಮನ ಬೇರೆ, ರಾಮತೀರ್ಥ ಪಾಠ ಕ್ರಮಣ ಬೇರೆ. ಇವು ಶಂಕರ ವೇದಾಂತದ ನಿಘಂಟು ಅನ್ನೋದ್ರೊಳಗ ಇವು ಬಹಳ ಇಟ್ಕೊಂಡವೆ. ಬೋಧನಿಧಿ ಮತ್ತು ರಾಮತೀರ್ಥ ಇವೆರಡನ್ನ ಅಲ್ಲಿ ಹೇಳ್ಕೊಂಡು ಬಂದಾರ ಬಹಳ ಮಾರ್ಮಿಕವಾಗಿ. ಇದರಲ್ಲಿ ಇದೇ ಅರ್ಥ. ಆತ್ಮನು ಅಹಂ ಪ್ರತ್ಯಯಕ್ಕೆ ಆಶ್ರಯನು ವಿಷಯನೂ ಆಗಿರುತ್ತಾನೆ ಎಂಬವರ ಅಭಿಪ್ರಾಯವೇನು ಇಲ್ಲಿಲ್ಲ. ಆತ್ಮನು ಅಹಂ ಪ್ರತ್ಯಯಕ್ಕೆ ಆಶ್ರಯನು ವಿಷಯನು ಆಗಿರುತ್ತಾನೆ ಎಂಬವರ ಅಭಿಪ್ರಾಯವೇನು ಇಲ್ಲಿಲ್ಲ. ಹಾಗೂ ಹೇಳ್ತಾರ ಅಹಂ ಪ್ರತ್ಯಯ ಗೋಚರ ಅಂತ ಹೇಳ್ತಾರ ನೋಡ್ರಿ. ಆತ್ಮನು ಅಹಂ ಪ್ರತ್ಯಯ ಗೋಚರ ಹಂಗೆ ಹೇಳ್ಕೊಂಡು ಬಂದಿರ್ತಾರ. ಅಹಂ ಪ್ರತ್ಯಯ ಅತಿ ಹತ್ರ ಇರೋಣದ್ರಿಂದ ಅವನು ಗೋಚರ ಆಗ್ತಾನವ ಅಂತ ಹಿಂಗ್ ಕಲ್ಪನೆ ಮಾಡ್ಕೊಂಡು ಇದೇನಲ್ಲ. ತಾನೇ ಚಿತ್ ಪ್ರಕಾಶಿ ಸ್ವರೂಪನಾಗಿರುವುದರಿಂದ ಆತ್ಮನು ಅಚೇತನ ಪದಾರ್ಥಗಳಂತೆ ತನ್ನ ತೋರುವಿಕೆಗೆ ಮತ್ತೊಂದು ಪ್ರಮಾಣದಿಂದ ಬೆಳಕನ್ನು ಬಯಸುವುದಿಲ್ಲ ಎಂದೇ ಅರ್ಥ. ಅವನ ಬೆಳಕನ್ನು ಸೂರ್ಯನ್ ನೋಡಾಕ ಏನಾರ ಕಲ್ಲಿಲ್ಲ ಹಚ್ಚಿಕೊಂಡು ಅಥವಾ ಬ್ಯಾಟ್ರಿ ಹೊಡೆದು ನೋಡ್ತೇವೆ ಏನಿಲ್ಲ. ಅವನ ಬೆಳಕಿನಾಗ ಅವನನ್ನು ನೋಡ್ತೇವೆ. ಅದು ಹೇಗೋ ಹಾಗನೇ ಇದೆ. ಅಹಂ ನಾನು ಎಂಬುದು ಅನಾತ್ಮವೇ, ವಿಷಯವೇ, ಅಚೇತನವೇ. ಆದ್ದರಿಂದ ಅಹಂಕಾರವು ನಾನಲ್ಲ ಎಂದೇ ವಾಕ್ಯದಿಂದ ಜ್ಞಾನವಾಗುತ್ತದೆ. ನಿವೃತ್ತ ಇದಂ ವಿಧಮಃ ಎಂಬ ಬೋಧನಿಧಿಯ ಪಾಠಕ್ಕೆ ಇದು ಎಂಬ ಅನಾತ್ಮವು ಯಾವುದೂ ನಾನಲ್ಲವೆಂದಾಗುತ್ತದೆ ಎಂದರ್ಥ. ಇದು ಎಂಬ ಅನಾತ್ಮವು ಯಾವುದೂ ನಾನಲ್ಲವೆಂದಾಗುತ್ತದೆ ಎಂದರ್ಥ. ಇದನ್ನ ನೋಡ್ಕೊಳ್ರಿ. ಆತ್ಮನ ವಿಷಯಕ್ಕೆ ಮತ್ತೊಂದು ಅನುಭವವೇ ಬೇಕಿಲ್ಲ. ಆತ್ಮನ ವಿಷಯಕ್ಕೆ ಮತ್ತೊಂದು ಅನುಭವ ಬೇಕಿಲ್ಲ. ಏಕೆಂದರೆ ಆತ್ಮನೇ ಅನುಭವ ಸ್ವರೂಪನಾಗಿರುತ್ತಾನೆ. ಆದ್ದರಿಂದ ಆತ್ಮತಃ ಎಂದರೆ ಆತ್ಮನಿಂದಲೇ ಆತ್ಮಾನುಭವ ಸಿದ್ಧವಾಗಿರುತ್ತದೆ ಎಂದು ತಿಳಿಯಬೇಕು. ಅವನು ಮತ್ತೊಂದರ ಅಪೇಕ್ಷೆಯಿಂದ ಆತ್ಮನನ್ನು ನೋಡಕ್ಕಾಗುವುದೇ ಇಲ್ಲ. ಲಕ್ಷ್ಯ ಇಲ್ಲಿ ಆತ್ಮನ ಎಂದೇ ವ್ಯಾಖ್ಯಾನ ಸಮ್ಮತ ಪಾಠವಿದ್ದರೂ ಆತ್ಮತಃ ಎಂಬ ಪಾಠಕ್ಕೆ ಹೆಚ್ಚು ಸ್ವರಸವಾದ ಅರ್ಥವಿದೆ. ಸ್ವಾರಸ್ಯಕರವಾಗಿರುವಂತಹ ಅರ್ಥ ಇದು. ಅದಕ್ಕೆ ಆತ್ಮತಃ ಆತ್ಮನಿಂದ ಆತ್ಮನನ್ನ ನೋಡಕ್ ಬರ್ತೈತಿ ವಿನ ಮತ್ತೊಂದರಿಂದ ಆತ್ಮನನ್ನ ನೋಡಕ್ ಬರುವುದಿಲ್ಲ ಅನ್ನುವಂಥ ಸ್ವಾರಸ್ಯ. ಇದರಿಂದ ಬುದ್ಧಿನಾಂ ವಿಷಯೋ ದುಃಖಂ ತಾಯಿಷ್ಯ ವಿಷಯಾಮತಃ ಕುತಶ್ಯ ದುಃಖ ಸಂಬಂಧೋ ದೃಶೇ ಸ್ಯಾತ್ ಪ್ರತ್ಯಗಾತ್ಮನಃ ಅಂತ ಹೇಳ್ತಾರ. ಆ ವಿಷಯವನ್ನು ಮತ್ತೆ ನಾಳೆ ದಿವಸ ಮತ್ತೆ ವಿವೇಕ ಮಾಡೋಣ ಅಂತ ಹೇಳಿ ಈ 4 ಪುಷ್ಪದೇವನ ಸದುಪಯೋಗ ಕಲ್ಪಿಸಿ ಇವತ್ತಿನ ಉಪನ್ಯಾಸಕ್ಕೆ ವಿದಾಯ ಹೇಳುತ್ತೇನೆ. ಹರಿ ಓಂ ತತ್ಸತ್.